ಎಲ್ಲರಿಗೂ ಸ್ವಾಗತ. ತಾವೆಲ್ಲ ಒಂದು ಅದ್ಭುತವಾದಂಥ ಒಂದು ಸ್ಯಾನಿಟರಿ ಪ್ಯಾಡ್ನ ಒಂದು ಡೆಮೋ ನೋಡಿದ್ರಿ. ಮಾರ್ಕೆಟ್ನಾಗಂತೂ ನಾವು ಈಗಾಗಲೇ ಇಲ್ಲಿಯವರೆಗೆ ಸಾಕಷ್ಟು ಜನ, ನಿಮ್ಗೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇಂಡಿಯಾನಾಗ ಇನ್ನೂ ಸಹಿತ ಪ್ಯಾಡ್ ಬಂದು ಸಾಕಷ್ಟು ವರ್ಷಗಳಾಯಿತು. ಪ್ಯಾಡ್ನಾಗ ಇರುವಂಥ ಡಿಫ್ರೆನ್ಸನ್ನು ನಾವು ತೋರಿಸಿದ್ವಿ. ಇನ್ನೂ ಇಂಡಿಯಾದೊಳಗೆ ನೋಡ್ಬೇಕಂದ್ರೆ 75% ಜನ ಇನ್ನೂ ಪ್ಯಾಡನ್ನ ಯೂಸ್ ಮಾಡ್ತಾರೆ. ಮಾರ್ಕೆಟ್ನಾಗ ಎಂಥದೇ ಇರಲಿ, ಆದರೆ ಇನ್ನೂ ಸಾಕಷ್ಟು ಜನ ಪ್ಯಾಡ್ ಬಳಕೆ ಮಾಡ್ತಾ ಇಲ್ಲ. ಸರ್ ಮೊದಲಿಗೆ ಹೇಳಿದಂಥ ಪಾಯಿಂಟ್ ನಿಮ್ಗೆ ತಿಳಿತೋ ಇಲ್ಲೋ ಗೊತ್ತಿಲ್ಲ, ಕನ್ನಡ ಮರಾಠಿ ಜಂಬ್ಲಿಂಗ್ನಾಗ ಸರ್ ಕೇಳ್ತಾ ಇದ್ರು, ಮನ್ಯಾಗ ಕಾಯಿಲೆಗಳನ್ನು ಕಡಿಮೆ ಮಾಡೋದು ಯಾರಿಗೆ ಇಷ್ಟನೋ ಇಲ್ಲೋ. ಅದು ಹೌದು, ಎಲ್ಲರಿಗೂ ಕಾಯಿಲೆಗಳು ಬರೋದಂತೂ ಯಾರಿಗೂ ಇಷ್ಟ ಇರೋಂಗಿಲ್ಲ. ಅದ್ರ ಜೊತೆಗೆ ಈ ಪ್ಯಾಡ್ಗಳ ಒಂದು ವ್ಯತ್ಯಾಸನೂ ಸರ್ ಹೇಳಿದ್ರು. ಇವಾಗ ಏನಪ್ಪ ಅಂತಂದ್ರೆ ಮಾರ್ಕೆಟ್ನಾಗ ಪ್ಯಾಡಕ್ಕೆ ನಾವು ಡಿಫ್ರೆನ್ಸ್ ಮಾಡಿ ತೋರ್ಸತ್ತೀವಿ. ಅದ್ರೊಳಗೆ ಡಿಫ್ರೆನ್ಸ್ ಏನದ, ಒಂದು ಅಬ್ಸಾರ್ಪ್ಷನ್, ಆಮೇಲೆ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಕೆಪಾಸಿಟಿ ಅದ ಅದಕ್ಕೆ, ಜೊತೆಗೆ ಆಕ್ಸಿಜನ್ ಇನ್ಹೇಲ್ ಮಾಡ್ತದ, ಜೊತೆಗೆ ಸಾಕಷ್ಟು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳನ್ನು ಹೋಗಲಾಡಿಸ್ತದ, ಜೊತೆಗೆ ಅದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಕ್ಕೂ ಕಾರಣದ ಆಗಿರ್ತದ. ಅದರ ಜೊತೆಗೆ ಗರ್ಭಾಶಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಗರ್ಭಧಾರಣೆಯ ಸಮಸ್ಯೆ ಆಗಿರ್ಬೋದು ಈ ಪ್ಯಾಡ್ನ ಬಳಕೆಯಿಂದನೇ ಆಗತ್ತವು. ಯಾಕಪ್ಪ ಅಂತಂದ್ರೆ ಸರ್ ಈಗಾಗಲೇ ತೋರಿಸಿದಂಗೆ ಅದ್ರೊಳಗೆ ಲೇಯರ್ಸ್ ಇರೋದು, ಪ್ಲಾಸ್ಟಿಕ್ ಲೇಯರ್ಸ್ ಅದಾವ. ಅದ್ರೊಳಗೆ ಒಂದು ಕಲರ್ ಇರ್ತದೆ, ಬ್ಲೂ ಕಲರ್. ಆ ಕಲರು ಸಹಿತ ಕೆಮಿಕಲ್ ಇರ್ತದೆ. ಅದು ಏನಪ್ಪಾ ಅಂತಂದ್ರೆ ಮೆಡಿಕಲ್ ಸ್ಕ್ಯಾಮ್ ಅನ್ಬೋದು ಅದಕ್ಕೆ. ಅಂದ್ರೆ ಆ ಕೆಮಿಕಲ್ನಿಂದ ಅತಿ ರಕ್ತಸ್ರಾವ ಆಗಬೇಕಂತನ ಅದನ್ನು ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಪ್ಯಾಡ್ ಯೂಸ್ ಮಾಡೋದು ಅದಕ್ಕೆ ರಕ್ತಸ್ರಾವವನ್ನು ತಡೆಗಟ್ಟಕ. ಬಟ್ ಆ ಮಾರ್ಕೆಟ್ನಾಗ ಪ್ಯಾಡ್ ಒಳಗೆ ಏನಿರ್ತದೆ ಅಂದ್ರೆ ಕೆಮಿಕಲ್ ಯಾಕೆ ಬಳಕೆ ಮಾಡಿರ್ತಾರಪ್ಪ ಅಂತ, ಕಲರ್ ಯಾಕೆ ಬಳಕೆ ಮಾಡಿರ್ತಂದ್ರೆ ಆ ಕೆಮಿಕಲ್, ಆ ಕಲರ್ನಿಂದನ ಮತ್ತೆ ಜಾಸ್ತಿ ರಕ್ತಸ್ರಾವ ಆಗ್ತದೆ. ಜಾಸ್ತಿ ರಕ್ತಸ್ರಾವ ಆಗೋದ್ರಿಂದ ಮತ್ತಷ್ಟು ಪ್ಯಾಡ್ಗಳ ಬಳಕೆ ಆಗಬೇಕು, ಮತ್ತಷ್ಟು ಪ್ಯಾಡ್ಗಳ ಸೇಲ್ ಆಗಬೇಕು. ಅಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ತದೆ. ಆದ್ರೆ ನೀವು ಎರಡು ಪ್ಯಾಡ್ಗಳ ಮಧ್ಯೆ ಡಿಫ್ರೆನ್ಸ್ ನೋಡಿದ್ರಿ. ವೆಲ್ಪೆ ಕಂಪನಿಯ ಒಂದು ಪ್ಯಾಡು ನಾವು ಅವಶ್ಯಕತೆ ಎಷ್ಟದ, 50 ml ಅಬ್ಸಾರ್ಪ್ಷನ್ ಸಾಕಾಗಿರ್ತದೆ. ಬಟ್ ನಾವು ಪ್ರಯೋಗ ಮಾಡುವಾಗ 60+60 120 ml ನೀರನ್ನು ನಾವು ಬಳಕೆ ಮಾಡಿದ್ದೀವಿ. ಅಷ್ಟಂತೂ ಬ್ಲೀಡಿಂಗ್ ಇರಂಗಿಲ್ಲ. ಬಟ್ ಕೆಪಾಸಿಟಿ 2 times ಗಿಂತ ಜಾಸ್ತಿ ಇದೆ ಅಬ್ಸಾರ್ಪ್ಷನ್. ಜೊತೆಗೆ 7 ಲೇಯರ್ಸ್ ಬಗ್ಗೆನೂ ಸರ್ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವೆಲ್ಲ ಏನೇನು ಸಿಂಪ್ಟಮ್ಸ್ ಆ ಪ್ಯಾಡ್ನಿಂದ ಬರಕ್ಕೆ ಸಾಧ್ಯತೆ ಅದಾವ, ಕಾಯಿಲೆಗಳು ಬರುವಂಥ ಚಾನ್ಸಸ್ ಅದಾವ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಅಂದರೆ ಓರಿ ಇದ್ರ ಬಗ್ಗೆ ಕ್ಯಾನ್ಸರ್ಸ್ ಆಗಿರ್ಬೋದು, ಯಾವುದೇ ಪ್ರಕಾರದ ಅವೆಲ್ಲವನ್ನು ತಡೆಗಟ್ಟುವಂಥ ಕ್ಷಮತೆ ವೆಲ್ಪೆ ಕಂಪನಿಯ ಒಂದು ಪ್ಯಾಡ್ ಒಳಗದ. ಮೊಟ್ಟ ಮೊದಲನೇದಾಗಿ ಸರ್ ಹೇಳಿದಂಗ ಅದನ್ನು ಮೊದಲು ಹೇಳಕ್ಕೆ ಇಷ್ಟಪಡ್ಬೇಕು. ಮ್ಯಾಕ್ಸಿಮಮ್ ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ಜಾಸ್ತಿ ಅದಾರ. ಮ್ಯಾರಿಡ್ ಅನ್ಮ್ಯಾರಿಡ್ ಎಷ್ಟು ಜನ ಅದಾರ ಗೊತ್ತಿಲ್ಲ, ಅನ್ಮ್ಯಾರಿಡ್ ಇದ್ರು ಮ್ಯಾರಿಡ್ ಆಗತ್ತದ. ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ ಸರ್ ಪ್ಯಾಕೇಜನ್ನು ಹೇಳಿದ್ರು. ಹಿಂಗೆ ಯಾರಾದರೂ ಮಾರ್ಕೆಟಿಗೆ ಹೋಗಿ ಅಕ್ಕನೋ ತಂಗಿನೋ ಹೆಂಡತಿನೋ ಯಾರೋ ಮನೆಯಲ್ಲಿರುವಂಥ ಹೆಣ್ಮಕ್ಳು ನಮ್ಗೆ ಯಾರಾದರೂ ಪ್ಯಾಡ್ ತೊಗೊಂಬರಿ ಅಂತ ಹೇಳಿದಾಗ ನಾವು ಎಷ್ಟು ಜನ ಹೋಗಿ ಮೆಡಿಕಲ್ಗೆ ಪ್ಯಾಡ್ ಅವ್ರ ಕೈಯಾಗ ಹಿಂಗೆ ಕೊಟ್ಟರು ನಾವು ಕೈಯಾಗ ಹಿಂಗೆ ಹಿಡ್ಕೊಂಡು ಬಂದೀವಿ. ಎಷ್ಟು ಜನ ಪ್ರಾಮಾಣಿಕವಾಗಿ ಗಂಡು ಮಕ್ಳು ಹೇಳ್ಬೋದು? ಸಾಧ್ಯದ ರೀ. ಯಾರಾದರೂ ಅವ್ರು ಕೊಡೋದಿಲ್ಲ. ಬಟ್ ನಾವು ಎಷ್ಟು ಜನ ಮಾರ್ಕೆಟ್ಗೆ ಹೋಗಿ ನಾವು ಹೆಣ್ಮಕ್ಳಿಗೆ ಪ್ಯಾಡ್ ನಾವು ಸ್ವತಃ ತಂದು ಕೊಟ್ಟಂಥ ಉದಾಹರಣೆಗಳು ಎಷ್ಟದಾವ? ಅದನ್ನು ಸರ್ ಪ್ರಶ್ನೆ ಮಾಡಿದ್ರು. ಅಂತಂದ್ರೆ ನಾವು ಹೋಗಿ ತರೋದಿಲ್ಲ. ತರಕ್ಕೆ ಹೋದ್ರೂ ಸಹಿತ ಹೆಣ್ಮಕ್ಳಿಗೆ ಹೋಗ್ಲಿ ಗಂಡು ಮಕ್ಳಿಗೆ ಹೋಗ್ಲಿ ಅಂಗಡಿಯವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ಯಾಕೇಜ್ ಈ ರೀತಿಯಾಗಿರ್ತದೆ. ಮತ್ತು ಇದಕ್ಕೆ ಸರ್ ರ್ಯಾಪರ್ ಅಂತಂದ್ರೆ ಪೇಪರ್ ಸುತ್ತಿ ಕೊಡ್ತಾರೆ. ಕ್ಯಾರಿ ಬ್ಯಾಗ್ ಇಲ್ಲ ಅಂತಂದ್ರೆ ಪೇಪರ್ ಸುತ್ತಿರಿ ಕೊಡ್ತಾರೆ, ಅಥವಾ ಪೇಪರ್ ಸುತ್ತಿ ಮತ್ತು ಕಪ್ಪು ಕಲರ್ದ ಚಿಕನ್ ಮಟನ್ ತರಕ್ಕೆ ಕೊಡ್ತಾರಲ್ಲ ಆ ರೀತಿ ಬ್ಲ್ಯಾಕ್ ಕವರ್ನಾಗ ಹಾಕಿ ಕೊಡ್ತಾರೆ. ಅಂದ್ರೆ ಏನೋ ಒಂದು ಬಾಂಬ್ ಒಯ್ಯತ್ತೇವ ನಾವು, ಹೌದಾ? ಬಾಂಬು ಸಹಿತ ಅಟ್ ಸೀಕ್ರೆಟ್ ಆಗಿ ಒಯ್ಯಂಗಿಲ್ಲ, ಹೌದಾ? ಅಟ್ ಸೀಕ್ರೆಟ್ ಆಗಿ ನಾವು ಏನ್ ಮಾಡ್ತೀವಿ, ಪ್ಯಾಡ್ ಒಯ್ತೀವಿ. ಹೋಗ್ಲಿ ಗಂಡು ಮಕ್ಳಂತೂ ಒಯ್ಯಂಗಿಲ್ಲ. ಹೆಣ್ಮಕ್ಳು ಒಯ್ಬೇಕಾದ್ರೂ ಅಲ್ಲಿ ಅಂಗಡಿ ಒಳಗೆ ಒಂದು 4-5 ಜನ ಇದ್ರಂದ್ರೆ ಫ್ರೀ ಆಗಿ ಅವ್ರು ಪ್ಯಾಡ್ ಕೊಡ್ರಿ ಅಂತ ಕೇಳಂಗಿಲ್ಲ, ಹೌದಾ? ಅವರಿಗೆ ಅವಶ್ಯಕತೆ ವಸ್ತು ಅದ್ರ ಬಗ್ಗೆ ಬೇಡಿ ಕೇಳಂಗಿಲ್ಲ. ನಮ್ಮಲ್ಲಿ ಅವೇರ್ನೆಸ್ ಎಷ್ಟರ ಮಟ್ಟಿಗೆ ಅದ ಅಂತಂದ್ರೆ ಈಗ ನಾವು ಶಾಲಾ ಕಾಲೇಜುಗಳೊಳಗ ಮಹಿಳಾ ಸಂಘಟನೆಗಳಲ್ಲಿ ಸಾಕಷ್ಟು ಜನ ನಾವು ಮೇನ್ಲಿ ಪ್ರಾಡಕ್ಟ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಸೇಲ್ ಆಗೋದು ಅಥವಾ ಜನ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಸೆಕೆಂಡ್ರಿ. ಬಟ್ ನಾವು ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು, ಪ್ರಾಡಕ್ಟ್ ಡಿಫರೆನ್ಸ್ ಏನಿರ್ಬೇಕು ಅನ್ನೋದನ್ನ ನಾವು ಜನರ ತನಕ, ಹೆಣ್ಮಕ್ಳ ತನಕ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಟೈಮ್ ಇದೆ, ಕ್ಲಾಸ್ ಐತಿ. ಓಕೆ, ಥ್ಯಾಂಕ್ ಯು. ಅಂದ್ರೆ ಪ್ರಾಡಕ್ಟ್ ಅನ್ನ ನಾವು ಏನ್ ಮಾಡ್ಬೇಕದ, ಆ
ತಲುಪಿಸುವಂತ ವಿಷಯವನ್ನು ತಲುಪಿಸುವಂತ ಕೆಲಸ ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗ್ಯದ. ಅದರ ನಂತರ ಸೇಲ್ಸ್ ಬಗ್ಗೆ. ಓಕೆ, ಮೊದಲನೇದಾಗಿ ನಾವು ಪ್ರೆಸೆಂಟೇಶನ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಇರುವಂತ ಜನರ ಸ್ವಲ್ಪ ಪರಿಚಯ ಆಗಲಿ. ಸರ್, ತಾವೇನ್ ಮಾಡ್ತೀರಿ? ಅಗ್ರಿಕಲ್ಚರ್. ಯಾವ ಕನ್ನಡ? ತಾವು ಸರ್? ಅದರ ಒಂದು ಲಾಭಗಳನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಒಂದೇ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಅನ್ಬೋದು. ಆ ಪ್ರಾಡಕ್ಟ್ ಬಗ್ಗೆ ನೀವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ರೆ ಅದರ ಅವಶ್ಯಕತೆ ಎಷ್ಟಿದೆ. ಇಂಡಿಯಾದೊಳಗೆ 75% ಇನ್ನೂ ಜನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಫುಲ್ಲಿ ಓಪನ್ ಅದ. ಅವೇರ್ನೆಸ್ ಇಲ್ಲದೆ ಇರೋ ಕಾರಣಕ್ಕೆ ಎಷ್ಟೋ ಜನ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಯೂಸ್ ಮಾಡ್ತಾರ ಅಂತ ಹೆಣ್ಮಕ್ಳಿಗೆ ಹೇಳುವಂತ ಕಾಲ ಆಗಿದೆ. ಗಪ್ಚುಪ್ ಹೋಗಿ ಹೆಣ್ಮಕ್ಳಿಗೆ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಗಂಡು ಮಕ್ಳು ಇದ್ದಾಗನೇ ಹೇಳತ್ತೀವಿ. ಯಾಕೆ ಹೇಳತ್ತೀವಿ ಅಂತಂದ್ರ, ಮೊದಲು ಯಾರ ತಲೆಯಾಗ ಹೋಗ್ಬೇಕಪ್ಪ ಅಂತಂದ್ರ ಆ ಕುಟುಂಬದ ಮುಖ್ಯಸ್ಥನ ತಲೆಯಾಗ ಹೋಗ್ಬೇಕು. ಹೌದಾ? ಬ್ರಾಡ್ ಮೈಂಡ್ ಅಂತೀವಲ್ಲ, ವಿಚಾರಧಾರಿಗಳು ಬದಲಾದಾಗ 100% ನಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಸಮಾನತೆ ಮಾತನೇ ಕೊಟ್ಟರೆ ಸಾಕಾಗಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗ್ತದ. ಅವರ ಆಗು ಹೋಗುಗಳಿಗೆ ಅವರು ಫ್ರೀಯಾಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೋಬೇಕಾದ್ರೆ ನಾವು ಆ ರೀತಿಯಾಗಿ ಅವ್ರ ಜೊತೆ ಸ್ಪಂದಿಸಬೇಕಾಗ್ತದ. ಅದಕ್ಕಾಗಿ ಈ ರೀತಿಯಾದಂತ ಒಂದು ಡೆಮೋ ಮಾಡಲಾಗಿದೆ. ಓಕೆ, ನಾವು ಈಗ ಪ್ರೆಸೆಂಟೇಶನ್ ಮೇನ್ ನಮ್ಮ ಒಂದು ಬಿಸ್ನೆಸ್ ಅಪರ್ಚುನಿಟಿ ಪ್ರೆಸೆಂಟೇಶನ್ ಏನು ನಾವು ಪ್ರಥಮ ಬಾರಿಗೆ ಸಂಕೇಶ್ವರ ಪಟ್ಟಣದಲ್ಲಿ ನಾವು ಆಯೋಜಿಸಿದೀವಿ. ಅದರ ಬಗ್ಗೆ ನಾವು ಬಿಸ್ನೆಸ್ ಯಾವ ರೀತಿಯಾಗಿ ವೆಲ್ಪೇಯಲ್ಲಿ ನಾವು ಬಿಸ್ನೆಸ್ ಮಾಡಿ ಯಾವ ರೀತಿಯಾಗಿ ಆದಾಯವನ್ನು ಪಡೆದುಕೊಳ್ಳಬಹುದು ಅನ್ನುವಂತ ಒಂದು ಸೂಪರ್ ಒಂದು ಪ್ರೆಸೆಂಟೇಶನ್ ನ ಮೊಟ್ಟ ಮೊದಲನೇ ಬಾರಿ ನಾವು ಸಂಕೇಶ್ವರದಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ. ಅದರ ಒಂದು ಇನಿಷಿಯೇಷನ್. ಇಲ್ಲಿ ಒಂದು ಸ್ಲೈಡ್ ನೋಡ್ತಾ ಇದ್ದೀರಿ ನೀವೆಲ್ಲ. ಇಲ್ಲಿ ಸ್ಲೈಡ್ ನಲ್ಲಿ ಏನಿದೆ, समय इंसान को सफल नहीं बनाता, समय का सही इस्तेमाल इंसान को सफल बनाता है. ಸಮಯ ಅಂದ್ರೆ ಸಮಯ, ಕಾಲ, ಸಮಯ, ಟೈಮ್ ಅಂದ್ರೆ ಟೈಮ್ ಏನ್ ಮಾಡೋದಿಲ್ಲ, ಮನುಷ್ಯನನ್ನ ಯಾವತ್ತೂ ಯಶಸ್ವಿಯನ್ನಾಗಿ ಮಾಡಂಗಿಲ್ಲ. ಆ ಟೈಮ್ ಅಥವಾ ಸಮಯದ ಸದುಪಯೋಗ ಮನುಷ್ಯನನ್ನ ಏನ್ ಮಾಡ್ತದ, ಯಶಸ್ವಿಯನ್ನಾಗಿ ಮಾಡ್ತದ ಅನ್ನುವಂತ ಮಾತನ್ನ ಇಲ್ಲಿ ನಾವು ಕಾಣ್ತಾ ಇದೀವಿ. ಓಕೆ, ಹಾಗಾದ್ರೆ ಇಲ್ಲಿ ವೈ ವಿ ನೀಡ್ ಅನ್ ಅಪರ್ಚುನಿಟಿ. ಈಗೆಲ್ಲ ನಾನು ಕೇಳಿದೆ, ಯಾರು ಓದ್ತಾ ಇದಾರೆ, ಕಾಲೇಜ್ ಓದ್ತಾ ಇದಾರೆ, ಯಾರು ಅಗ್ರಿಕಲ್ಚರ್ ಮಾಡತ್ತಾರ, ಯಾರು ಹೈನುಗಾರಿಕೆ ಮಾಡತ್ತಾರ, ಯಾರು ಜಾಬ್ ಹೋಲ್ಡರ್ಸ್ ಅದಾರ. ಸಾಕಷ್ಟು ಜನ ಪರಿಚಯ ಇದ್ದ ಕಾರಣಕ್ಕೆ ಎಲ್ಲರನ್ನೂ ಕೇಳಲಿಲ್ಲ ನಾನು, ಹೊಸ ಪರಿಚಯಗಳನ್ನ ಅಷ್ಟೇ ಕೇಳಿದೆ. ಹಾಗಾಗಿ ಸಾಕಷ್ಟು ಜನ ಜಾಬ್ ಹೋಲ್ಡರ್ ಅದಾರ, ಪಾರ್ಟ್ ಟೈಮ್ ಆಗಿ ಈಗಾಗಲೇ ವೆಲ್ಫೇರ್ ಜರ್ನಿ ಸ್ಟಾರ್ಟ್ ಮಾಡಿದಂತ ಡಿಸ್ಟ್ರಿಬ್ಯೂಟರ್ಸ್ ಅದಾರ. ಹಲವಾರು ರೀತಿಯಾಗಿ ನಾನು ಸಹಿತ ಒಬ್ಬ ಕಾಲೇಜ್ ಲೆಕ್ಚರರ್ ಆಗಿ, ಹೈಸ್ಕೂಲ್ ಕಾಲೇಜ್ ಲೆಕ್ಚರರ್ ಆಗಿ ನಾನು ಕೆಲಸ ಮಾಡಿ ವೃತ್ತಿ ಮಾಡಿ ಪಾರ್ಟ್ ಟೈಮ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ಫುಲ್ ಟೈಮ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ವೆಲ್ಪೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರ ಹತ್ರ ಯಾವುದಾದ್ರೂ ಒಂದು ಉದ್ಯೋಗ ವ್ಯವಸಾಯ ಇದೇ ಇದೆ. ಬಿಸ್ನೆಸ್ ಅದ, ಅಗ್ರಿಕಲ್ಚರ್ ಅದ, ಹೈನುಗಾರಿಕೆ ಅದ. ಆ ಎಲ್ಲಾ ವ್ಯವಸಾಯಗಳನ್ನ ನಾವು ಯಾಕೆ ಮಾಡತ್ತೀವಿ? ಆದಾಯ ಅಂದ್ರೆ ಹಣ ಸಂಪಾದನೆಗೆ ನಾವೆಲ್ಲ ಉದ್ಯೋಗಗಳ ಮೇನ್ ಮುಖ್ಯ ರೀಸನ್ ಏನಪ್ಪಾ ಅಂತಂದ್ರ ಹಣ ಸಂಪಾದನೆ. ಹಾಗಾದ್ರೆ ಅಷ್ಟೆಲ್ಲ ಇದ್ರೂ ಸಹಿತ ನಾನು ಯಾವ ರೀತಿಯಾಗಿ ಬಿಸ್ನೆಸ್ ಇತ್ತು, ಜಾಬ್ ಮಾಡ್ತಾ ಇದ್ದೆ, ಆದ್ರೂ ಸಹಿತ ವೆಲ್ಪೇ ಒಂದು ಅವಕಾಶ ಸಿಕ್ತು. ಆ ವೆಲ್ಪೇ ಅವಕಾಶವನ್ನು ನಾನು ತೆಗೆದುಕೊಂಡಿದ್ದೀನಿ. ಹಲವಾರು ಜನ ನನ್ನ ಬಂಧು ಮಿತ್ರರು ಎಲ್ಲರೂ ಆ ಅವಕಾಶವನ್ನು ತೆಗೆದುಕೊಂಡಿದಾರ. ಹಾಗಾದ್ರೆ ಇಲ್ಲಿ ಸ್ಲೈಡ್ ಹೇಳ್ತಾ ಇದೆ, ವೈ ವಿ ನೀಡ್ ಅನ್ ಅಪರ್ಚುನಿಟಿ. ಅಪರ್ಚುನಿಟಿ ಅಂದ್ರೆ ಅವಕಾಶ. ಹಾಗಾದ್ರೆ ನಮಗೆಲ್ಲ ಒಂದು ಹೊಸ ವೆಲ್ಪೇ ಅಂತ ಅವಕಾಶದ ಅವಶ್ಯಕತೆ ಯಾಕಿದೆ? ಎಲ್ಲರೂ ನಮ್ಮ ಒಂದು ವೃತ್ತಿ ಒಳಗ ವ್ಯವಸಾಯದೊಳಗ ನಾವು ತೊಡ್ಕೊಂಡಿದೀವಿ, ಆದ್ರೂ ಒಂದು ಹೊಸ ಅವಕಾಶದ ನಮಗೆ ಅವಶ್ಯಕತೆ ಯಾಕ? ಹಾಗಾದ್ರೆ ಟು ಸರ್ವೈವ್ ಆಫ್ ಲೈಫ್ ಎರಡು ಇಲ್ಲಿ ಆಪ್ಷನ್ ಅದಾವ. ಒಂದು ಏನ್ ನೋಡ್ತಾ ಇದೀವಿ ನಾವು, ಸರ್ವೈವ್ ಆಫ್ ಲೈಫ್ ಆರ್ ಚೇಂಜ್ ಆಫ್ ಲೈಫ್. ಅಂದ್ರೆ ನಾವು ನಮ್ಮ ಬದುಕಲಿಕ್ಕೆ ನಮಗೊಂದು ಹೊಸ ಅವಕಾಶದ ಅವಶ್ಯಕತೆ ಇದೆಯೋ, ಅಥವಾ ನಮ್ಮ ಬದುಕ್ತಾ ಇರುವಂತ ಬದುಕಿನಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಕ್ಕೆ ನಮಗೆ ಅವಕಾಶದ ಅವಶ್ಯಕತೆ ಇದೆಯೋ. ಅಂದ್ರೆ ಬದುಕಂತೂ ನಾವು ಈಗಾಗಲೇ ಜೀವನವನ್ನ ಸಾಗಿಸ್ತಾ ಇದ್ದೀವಿ. ನಮ್ಮ ಒಂದು ಏನು ಸ್ಥಾನದಲ್ಲಿ ನಿಂತುಕೊಂಡು ನೋಡೋದಾದ್ರೆ ನಮ್ಮ ತಕ್ಕ ಮಟ್ಟಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ವಿದ್ಯಾರ್ಥಿಗೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಜೀವನವನ್ನು ಆಲ್ರೆಡಿ ಸಾಗಿಸ್ತಾ ಇದ್ದೀವಿ. ಹಾಗಾದ್ರೆ ಇರುವಂತ ಒಂದು ಈ ಬದುಕಿನಲ್ಲಿ ಬದಲಾವಣೆ ತಂದುಕೊಳ್ಳಕ್ಕಾಗಿ ನಮ್ಗೆ ಅಪರ್ಚುನಿಟಿ ಬೇಕಾಗಿದೆ, ಹೊರತಾಗಿ ಬದುಕನ್ನು ಬದುಕಾಕಲ್ಲ. ಹೌದಾ? ಒಪ್ಕೋತಿರಲ್ಲ ಇದನ್ನೆಲ್ಲ? ಎಲ್ಲರೂ ತಮ್ಮ ಇದ್ರೊಳಗೆ ನಾವು ಇದೀವಿ. ಬಟ್ ಅದಕ್ಕೆ ಬೇಕಾಗಿದೆ ಅಪರ್ಚುನಿಟಿ, ನಮ್ಮ ಲೈಫ್ ಚೇಂಜ್ ಮಾಡ್ಕೊಳಕ, ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳಕ. ಹಾಗಾದ್ರೆ ಇದಕ್ಕೆಲ್ಲ ಏನ್ ಬೇಕಪ್ಪ ಅಂತಂದ್ರೆ ಇನ್ಕಮ್ ನ ಅವಶ್ಯಕತೆ ಇದೆ. ಹಾಗಾದ್ರೆ ಇನ್ಕಮ್ ನ ಅಂದ್ರೆ ಆದಾಯದ ಮೂಲಗಳನ್ನು ನೋಡೋದಾದ್ರೆ, ಆದಾಯದ ಅವಶ್ಯಕತೆಗಳನ್ನು ನೋಡೋದಾದ್ರ, ಮೊದಲನೇ ಆದಾಯದ ಅವಶ್ಯಕತೆ ಏನಕ್ಕದ? ಬೇಸಿಕ್ ನೀಡ್ಸ್ ಅಂದ್ರೆ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಕ್ಕೆ ಏನ್ ಬೇಕು? ಆದಾಯ, ಹಣ ಬೇಕು. ಹಾಗಾದ್ರೆ
ಎರಡನೇ ಒಂದು ಅವಶ್ಯಕತೆ ನೋಡೋದಾದ್ರೆ ಮುಖ್ಯ ಅವಶ್ಯಕತೆ ಈಗಿನ ಕಾಲಕ್ಕೆ ಆಧುನಿಕ ಕಾಲಕ್ಕೆ ಒಂದು ಕಾಂಪಿಟೇಟಿವ್ ಜಗತ್ತಿನಾಗ ನೋಡೋದಾದ್ರೆ ಎಜುಕೇಶನ್ ಬಹಳ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ, ಕೊಡ್ಲೇಬೇಕಾದಂತ ಒಂದು ಕ್ಷೇತ್ರ. ಹಾಗಾಗಿ ಎಜುಕೇಶನ್ಗೂ ಏನ್ ಬೇಕು, ಹಣನೇ ಬೇಕು. ಹಂಗ ನೋಡೋದಾದ್ರೆ ಆರೋಗ್ಯ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆರೋಗ್ಯ ತುಂಬಾ ಮುಖ್ಯ. ಎಲ್ಲ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ನಾವು ಹೆಲ್ದಿ ಆಗಿರ್ಬೇಕು, ಆರೋಗ್ಯಕ್ಕೂ ನಾವು ಆರೋಗ್ಯವಂತರಾಗಿರ್ಬೇಕಂದ್ರೂ ಹಣ ಬೇಕು. ಹಾಗಾದ್ರೆ ಲೋನ್ಸ್, ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಇದೀವಿ ನಾವು. ಲೋನ್ಸ್ ಅಂದ್ರೆ ಪ್ರತಿಯೊಬ್ಬ ಜೀವನದಲ್ಲಿ ಮನೆ ಕಟ್ಟಕ್ಕ, ಕಾರ್ ತಗೋಕ, ಹಲವಾರು ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಯೊಬ್ಬರು ಇವನ್ ಪ್ರತಿಯೊಬ್ಬರ ಹತ್ರ 1-2 ಮೊಬೈಲ್ಸ್ ಅದಾವ. ಮೊಬೈಲ್ ಸಹಿತ EMI ಮೇಲೆ ತಗೋತೀವಿ. ಹಾಗಾದ್ರೆ ನಮ್ಮ ಹಣ ಎದಕ್ಕೆ ಬೇಕಪ್ಪ ಅಂತಂದ್ರ ಮಂತ್ ಎಂಡ್ ಆತಂದ್ರ ತೆಗೆದುಕೊಂಡಾಗ ಇರುವಂತಹ ಸಾಲಗಳ ಒಂದು EMI ತುಂಬಾಕಾದ್ರೂ ಹಣ ಬೇಕೇ ಬೇಕು. ಹಾಗಾಗಿ ಲೋನ್ಸ್ ಗಳಿಗಾಗಿ ಬೇಕು. ಜೊತೆಗೆ ಮುಂದೆ ನೋಡೋದಾದ್ರ ಡ್ರೀಮ್ಸ್, ಕೊನೆಯದಾಗಿ ನೋಡ್ತಾ ಇದೀವಿ. ಏನಪ್ಪಾ ಕೊನೆಯ ಸ್ಲೈಡ್ ಏನದ, ಡ್ರೀಮ್ಸ್. ಹಾಗಾದ್ರ ಇವೆಲ್ಲ ಅಗತ್ಯತೆಗಳು, ಅವಶ್ಯಕತೆಗಳು ಬೇಕಾಗಿರುವಂತವ ಎಜುಕೇಶನ್, ಡೈಲಿ ನೀಡ್ಸ್, ಜೊತೆಗೆ ಹೆಲ್ತ್ ಮತ್ತೆ ಲೋನ್ ಅಂತೂ ಪ್ರತಿಯೊಬ್ಬನಲ್ಲಿ ಇರ್ತದ. ಅವಕ್ಕೆಲ್ಲಕ್ಕೂ ಹಣ ಬೇಕು. ಆದ್ರೆ ಡ್ರೀಮ್ಸ್ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದಿರಿ? ಡ್ರೀಮ್ಸ್ ನಾವು ಇದರ ಹೊರತಾಗಿ ಕನಸುಗಳನ್ನ ಕಾಣ್ತಾ ಇದೀವ. ಹಾಗಾದ್ರೆ ಕನಸುಗಳಿಗೂ ಸಹಿತ ಏನ್ ಬೇಕು, ಹಣ ಬೇಕು. ಓಕೆ, ನೆಕ್ಸ್ಟ್ ಸ್ಲೈಡ್ ನಾಗ ನೋಡೋದಾತಂದ್ರ ಇಲ್ಲಿ ಕನಸುಗಳು ಅಂತಂದ್ರೆ ಯಾವ ರೀತಿಯಾಗಿ, ಅವರ್ ಡ್ರೀಮ್ಸ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಾಗ ಏನಿರ್ಬೇಕು, ಒಂದು ಮನೆ, ಸುಂದರವಾದ ಒಂದು ವಿಶಾಲವಾದಂತ ಏನಿರ್ಬೇಕು, ತನ್ನ ಕುಟುಂಬಕ್ಕೆ ಒಂದು ಮನೆ ಇರ್ಬೇಕಂತ ಕನಸು ಎಲ್ಲರಿಗೂ ಇರ್ತದಿಲ್ರಿ? ಒಂದು ದೊಡ್ಡದಾದಂತ ಸುಂದರವಾಗಿರುವಂತ ಒಂದು ಮನೆ ಇರ್ಬೇಕಂತ ಕನಸು ಇರ್ತದ. ನೆಕ್ಸ್ಟ್ ನೋಡೋದಾತಂದ್ರೆ ನಮಗಿಲ್ಲಿ ಒಂದು ಕುಟುಂಬಕ್ಕೆ ಒಂದು ಕಾರ್ ಇರಬೇಕು, BMW ಆಗಿರ್ಬೋದು, ಮರ್ಸಿಡೀಸ್ ಆಗಿರ್ಬೋದು, ಬೆಂಜ್ ಆಗಿರ್ಬೋದು. ಈ ರೀತಿಯಾಗಿ ಒಂದು ಕಾರ್ನ ಅವಶ್ಯಕತೆ ಅಂತೂ ಇದೆ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಆಸೆ. ಬಟ್ ನಮ್ಗೆ ಅಂತ ಕಾರ್ದೇನು ಅವಶ್ಯಕತೆ ಇಲ್ಲ, ಒಂದು ಕುಟುಂಬಕ್ಕೆ ಒಂದು ಕಾರ್ ಆದ್ರೂ ಇರಬೇಕು. ನೆಕ್ಸ್ಟ್ ನೋಡೋದಾತಂದ್ರ ಸ್ಲೈಡ್ನಾಗ ಇಲ್ಲಿ ಗೋಲ್ಡ್ ಚಿತ್ರ ತೋರಿಸಿದ. ಅಂದ್ರೆ ಕುಟುಂಬದಲ್ಲಿ ತಮ್ಮ ಮಡದಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ತಾಯಂದಿರಾಗಿರ್ಬೋದು, ಎಲ್ಲರಿಗೂ ಏನು ಹೆಣ್ಮಕ್ಳು ವಿಶೇಷವಾಗಿ ಆಭರಣ ಪ್ರಿಯರು. ಹಾಗಾಗಿ ಅವರಿಗೆ ಏನ್ ಬೇಕು, ಆಭರಣಗಳು ಬೇಕು. ಹೌದಾ? ಸೌಂದರ್ಯ ಪ್ರಿಯರು, ಆಭರಣ ಪ್ರಿಯರು. ಹಾಗಾಗಿ ಅವರಿಗೆ ಬೇಕಾದಂತ ಒಂದು ಸೌಲಭ್ಯವನ್ನು ನಾವು ಕೊಟ್ಟಿದ್ದೆ. ಆದ್ರೆ ಎಲ್ಲರೂ ಮನ್ಯಾಗ ಅಂದ್ರೆ ಹೋಮ್ ಮಿನಿಸ್ಟರ್ ಖುಷಿ ಇದ್ರ ಸರ್ಕಾರ ಎಲ್ಲ ಖುಷಿ ಇರ್ತದ. ಹೌದಾ? ಹಾಗಾಗಿ ಗೋಲ್ಡ್ ಅವಶ್ಯಕತೆ ಅದ. ಹೌದಾ? ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್. ಪ್ರತಿಯೊಬ್ಬ ವ್ಯಕ್ತಿಗೆ ಯಾವಾಗ ಏನ್ ಘಟಿಸ್ತದ ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕಾಗಿ ಸೇವಿಂಗ್ಸ್ ಇರಲೇಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಲೇಬೇಕು. ಹಾಗಾಗಿ ನೆಕ್ಸ್ಟ್ ನೋಡೋದಾತಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ಡ್ರೀಮ್ಸ್, ನೀಡ್ ಅಂಡ್ ರಿಯಾಲಿಟಿ. ಒಂದು ಕಂಪ್ಯಾರಿಸನ್ ನಾವು ಮಾಡಿ ನೋಡ್ತಾ ಇದ್ದೀವಿ. ಡ್ರೀಮ್ಸ್ ಅಂದ್ರೆ ನಾವು ಈಗಾಗಲೇ ಚಿತ್ರದಲ್ಲಿ ತೋರಿಸಿದಂತೆ ಡ್ರೀಮ್ಸ್ ಏನದಾವ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದೊಳಗೆ ಕ್ವಾಲಿಟಿ ಡಿಸೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಏನ್ ಇಷ್ಟಪಡ್ತಾನೆ, ಕ್ವಾಲಿಟಿ ಡಿಶ್ ಸೇವನೆ ಮಾಡಬೇಕು, ಒಳ್ಳೆಯ ಆಹಾರ, ಗುಣಮಟ್ಟದ ಆಹಾರವನ್ನ ಸೇವಿಸೋದು ಎಲ್ಲರ ಒಂದು ಕನಸಾಗಿರ್ತದ. ಬಟ್ ಅವಶ್ಯಕತೆ ಏನದ, ದಿನನಿತ್ಯ ನಮ್ಗೆ 2 ಹೊತ್ತಿನ ಊಟ ಆದ್ರೂ ಬೇಕೇ ಬೇಕು. ಅಂದ್ರೆ 2 ಹೊತ್ತಿನ ಊಟದ ಅವಶ್ಯಕತೆ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ, ಜೀವಿಸುವಂತ ವ್ಯಕ್ತಿಗೆ. ಆದ್ರೆ ನಾವು ಕಾಂಪ್ರಮೈಸ್ ಲೈಫ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ಜನ ಬರೇ ವಡಪಾವ್ ತಿಂದು ಜೀವನ ಸಾಗಿಸುವಂತ ಎಕ್ಸಾಂಪಲ್ ಸಾಕಷ್ಟು ಜನ ಅದಾವ. ಹೌದಾ? ನೆಕ್ಸ್ಟ್ ನೋಡೋದಾತಂದ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಏನ್ ಬೇಕು, ಒಂದು ಸುಂದರವಾದ ಮನೆ ಬೇಕು, ದೊಡ್ಡದಾದಂತ ಮನೆ ಬೇಕಂತ ಕನಸಿದ್ದೇ ಇರ್ತದ. ಬಟ್ ಅವಶ್ಯಕತೆ ಎಷ್ಟದಪ್ಪ ಅಂತಂದ್ರ ಏನು, ಒಂದು 1 BHK ಆದ್ರೂ ಏನ್ ಬೇಕು, ಮನೆಯ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ನೋಡೋದಂತಂದ್ರ 1 BHK ಮನೇನಾದ್ರೂ ಬೇಕೇ ಬೇಕು. ಆದ್ರೆ ನಾವು ಕಾಂಪ್ರಮೈಸ್ ಲೈಫ್ ನೋಡ್ತಾ ಇದೀವಿ. ಇಲ್ಲಿ ಒಂದು ರೂಮ್ನಾಗ 5-6 ಜನ ಬದುಕು ಸಾಗಿಸ್ತಾ ಇರುವಂತ ಚಿತ್ರವನ್ನ ನಾವು ಕಾಣ್ತಾ ಇದೀವಿ. ಸಾಕಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗ ನಾವು ಇದೇ ಒಂದು ಚಿತ್ರಣವನ್ನ ಕಾಣ್ತಾ ಇದೀವಿ. ಹಾಗಾದ್ರೆ ಡ್ರೀಮ್ ಒಳಗೆ ನೋಡೋದಾತಂದ್ರೆ ಪ್ರತಿಯೊಬ್ಬರಿಗೆ ಆಸೆ ಇರ್ತದ, BMW, Audi, Benz ಅಂತ ಕಾರನ್ನ ಹೊಂದಿರ್ಬೇಕನ್ನೋ ಆಸೆಗಳಿರ್ತಾವ. ಬಟ್ ಒಂದು ಕುಟುಂಬಕ್ಕೆ ಒಂದು ಚಿಕ್ಕದಾದಂತ ಒಂದು ಕಾರ್ ಆದ್ರೂ ಅವಶ್ಯಕತೆ ಅದ. ಹೌದಾ? ಆದ್ರೆ ನಮ್ಮ ಲೈಫ್ ಡೈಲಿ ನೀಡ್ಸ್ ನೋಡೋದಾತಂದ್ರೆ ಈಗ ಡೈಲಿ ಲೈಫ್ನಾಗ ನಾವು ಆಟೋ, ಟ್ಯಾಕ್ಸಿ ಅಥವಾ ಬಸ್ಸು ಅಥವಾ ಬೈಕ್ ನಲ್ಲಿ ನಮ್ಮ ಕುಟುಂಬವನ್ನ ನಾವು ಸಾಗಿಸ್ತಾ ಇದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾತಂದ್ರ ಪ್ರತಿಯೊಬ್ಬರಿಗೂ ಆದಾಯ ಏನಿರ್ಬೇಕು, 3-4 ಲಕ್ಷ ರೂಪಾಯಿ ಪರ್ ಮಂತ್ ಆದಾಯ ಇರಬೇಕು ಅಂತ ಈ ಒಂದು ಕಾಂಪಿಟೇಟಿವ್ ಇದ್ರೊಳಗ 2024-25ನೇ ಸಾಲಿಗೆ ಮುಂಬರುವಂತ ದಿನಗಳಲ್ಲಿ 3-4 ಲಕ್ಷ ರೂಪಾಯಿ ಆದ್ರೂ ಏನಿರಬೇಕು, ಪರ್ ಮಂತ್ ಇನ್ಕಮ್ ಇರಬೇಕು ಅಂತ ಸರ್ವೆ ಹೇಳ್ತದ. ಆದ್ರೆ ಇವತ್ತಿನ ಪ್ರೆಸೆಂಟ್ ಕಂಡೀಷನ್ ಒಳಗ 50,000ದಿಂದ 1 ಲಕ್ಷ ರೂಪಾಯಿ ಆದ್ರೂ ಆದಾಯ ಇದ್ರೆ ಈ ಎಲ್ಲಾ ಅವಶ್ಯಕತೆಗಳನ್ನ ಸರಿಯಾದ ರೀತಿಯಲ್ಲಿ ತೂಗಿಸಬಹುದು. ಆದ್ರೆ ನಮ್ಮ ಆದಾಯ ಎಷ್ಟಿದಪ್ಪ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಆದಾಯ, ಮಿಡಲ್ ಕ್ಲಾಸ್ ಜನರ ಆದಾಯ 10,000-25,000 ರೂಪಾಯಿ ಸಲುವಾಗಿ ನಾವು ಜಾಬ್ ಎಲ್ಲ ಮಾಡ್ತಾ ಇದ್ದೀವಿ. ಯಾವುದೇ ಕ್ಷೇತ್ರದಲ್ಲಾಗಿರ್ಬಹುದು 10,000-25,000
ನಾವು ಜಾಬ್ ಮಾಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಮತ್ತೊಂದು ಸ್ಲೈಡ್ ನೋಡ್ತಾ ಇದೀರಿ ನೀವು. ಇಲ್ಲಿ ಪರಿಶ್ರಮ करने की उम्र में यदि आराम करोगे ಅಂದ್ರೆ ಪರಿಶ್ರಮ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡುವಂತ ಸಮಯದೊಳಗೆ ಒಂದು ವೇಳೆ ಈ ರೀತಿಯಾಗಿ ನಾವು ಮೊಬೈಲ್ ನೋಡಿಯೋ ಅಥವಾ ಮಲ್ಟಿಮೀಡಿಯಾನೋ ಅಥವಾ ಇನ್ಯಾವುದೋ ಕ್ಷೇತ್ರದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೆ ಆದರೆ ನೆಕ್ಸ್ಟ್ ಸ್ಲೈಡ್ ಏನು ಹೇಳತ್ತದ ನೋಡ್ರಿ ಇಲ್ಲಿ, ಆರಾಮ್ जो तो क्या है आराम करने की उम्र में परिश्रम करना पड़ेगा. ಅಂದ್ರೆ ಏನ್ ಮಾಡ್ಬೇಕಾಗ್ತದ, ಒಂದು ವೇಳೆ ಪರಿಶ್ರಮ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡೋ ಸಮಯದೊಳಗೆ ನಾವು ದುಡಿಲಿಲ್ಲಪ್ಪ ಅಂತಂದ್ರೆ, ಸಂಪಾದನೆ ಮಾಡಲಿಲ್ಲ ಅಂತಂದ್ರ ಈ ರೀತಿಯಾಗಿ ಕಷ್ಟ ಪಡಬೇಕಾಗ್ತದೆ. ಯಾವಾಗ? ವೃದ್ಧಾಪ್ಯದಲ್ಲಿ. ಹಾಗಾಗಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಆದಾಯ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ನೋಡೋಣ, ಹೌ ಮೆನಿ ವೇಸ್ ಡು ಯು ಹ್ಯಾವ್ ಟು ಅರ್ನ್ 1 lakh ಇನ್ ಟುಡೇ ಲೈಫ್ ಅಂದ್ರೆ 2024 ಅಂತ ಕೊಟ್ಟಿದೀವಿ ಅಲ್ಲಿ. ಅಂದ್ರೆ ಪ್ರೆಸೆಂಟ್ ಕಂಡೀಷನ್ ಒಳಗ ಪರ್ ಮಂತ್ ನಾವು 1 ಲಕ್ಷ, ಅಲ್ಲಿ 3-4 ಲಕ್ಷ ಹೇಳಿದಾರ, 1 ಲಕ್ಷವಾದ್ರೂ ನಾವು ಸಂಪಾದನೆ ಮಾಡ್ಬೇಕಾದ್ರ ಎಷ್ಟು ನಮ್ಮ ಹತ್ರ ಆಪ್ಷನ್ಸ್ ಅದಾವ, ಯಾವ್ಯಾವ ರೀತಿಯಲ್ಲಿ ನಾವು ಇದು ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಮೊದಲನೇದು ಕೊಟ್ಟಿದ್ದಾರೆ ಸರ್ವಿಸ್ನಾಗ ಸಾಧ್ಯತೆ ಏನ್ರಿ? ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಪ್ರೊಫೆಷನ್ ಯಾವ್ದಾದ್ರು ವೃತ್ತಿಪರ ಅಥವಾ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂದ ಸಾಧ್ಯತೆನಾ? ಅದು ಸಾಧ್ಯವಿಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಚಾನ್ಸ್ ಅದ, ಏನದು? ಬಿಸ್ನೆಸ್. ಹಾಗಾದ್ರೆ ಬಿಸ್ನೆಸ್ ನಿಂದ ಮಾತ್ರ ನಾವು ಏನ್ ಮಾಡಬಹುದು? ಆದಾಯವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಸರ್ವೆ ಮೂಲಕ ಕಾಣ್ತಾ ಇದೀವಿ. ಹಾಗಾದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೂ ಏನ್ ಬೇಕು? ಹಣನೇ ಬೇಕು. ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಬೇಕು. ಟ್ರೆಡಿಷನಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲಿ ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಆಗತ್ತದ. ಹಾಗಾದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಇಲ್ಲಿ ಒಂದು ಡಿಫರೆನ್ಸ್ ಏನದ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ನಮ್ಮ ವೆಲ್ಪೇನು ಯಾವ್ದ್ರೊಳಗೆ ಬರ್ತದ? ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಬರ್ತದ. ಹಾಗಾಗಿ ಟ್ರೆಡಿಷನಲ್ ಯಾವುದೋ ಒಂದು ಅಂಗಡಿ ಮುಗ್ಗಟ್ಟಿಗಿರ್ಬೋದು, ದೊಡ್ಡದಾದಂತಹ ಬಿಸ್ನೆಸ್ ಆಗಿರ್ಬೋದು ಮಾಡಬೇಕಾದ್ರೆ ಅಲ್ಲಿ ಕ್ಯಾಪಿಟಲ್ ಅಂದ್ರೆ ಬಂಡವಾಳದಾಗ ಹೂಡಿಕೆ ಅಗತ್ಯತೆ ಇದೆ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗ 0 ಬಂಡವಾಳದಿಂದ ಬಿಸ್ನೆಸ್ ಪ್ರಾರಂಭಿಸಬಹುದು. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಇಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ ಮಾಡಬೇಕಾದ್ರೆ ಅನುಭವದ ಅಗತ್ಯತೆ ಇದೆ. ಇಲ್ಲಿ ಅನುಭವ ಬೇಕು, ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡಬೇಕಾದ್ರೆ ಅನುಭವದ ಅಗತ್ಯತೆ ಇಲ್ಲ. ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಬಂದ ನಂತರ ಆ ಕ್ಷೇತ್ರದ ಬಗ್ಗೆ ಟ್ರೈನಿಂಗ್ ಕೊಡ್ಲಾಗ್ತದ. ಸಾಕಷ್ಟು 3 ವರ್ಷದವರೆಗೆ ಸಾಕಷ್ಟು ನಮ್ಮ ಎಜುಕೇಶನಲ್ ಫೌಂಡೇಶನ್ ಇರ್ತದ. ಹಾಗಾಗಿ ಇಲ್ಲೇ ನಾವು ಕಲಿತು ಇಲ್ಲೇ ಬಿಸ್ನೆಸ್ ಮಾಡಬಹುದು. ಆ ರೀತಿಯಾಗಿ ಇಲ್ಲಿ ನಾಟ್ ರಿಕ್ವೈರ್ಡ್ ಅಂತ ಹೇಳಿದಾರ. ಅದೇ ರೀತಿಯಾಗಿ ಟ್ರೆಡಿಷನಲ್ ಒಳಗ ನೀಡ್ ಪ್ಲೇಸ್ ಅಂದ್ರೆ ಈ ರೀತಿಯಾಗಿ ಒಂದು ಕಟ್ಟಡದ ಅವಶ್ಯಕತೆ ಇರ್ತದ, ಒಂದು ರೂಮ್ ಅಗತ್ಯತೆ ಇರ್ತದ ಟ್ರೆಡಿಷನಲ್ ಬಿಸ್ನೆಸ್ ಗ. ಆದ್ರೆ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ನೋ ನೀಡ್ ಆಫ್ ಪ್ಲೇಸ್ ಅಂದ್ರೆ ಯಾವುದೇ ಒಂದು ಪ್ಲೇಸ್ ನ ಅಗತ್ಯತೆ ಇಲ್ಲ, ರೂಮ್ ರೆಂಟ್ ಹತ್ತಂಗಿಲ್ಲ. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಂದ್ರೆ ಅಲ್ಲಿ ನೋ ಸೆಕ್ಯೂರಿಟಿ. ಟ್ರೆಡಿಷನಲ್ ಬಿಸ್ನೆಸ್ ನಾಗ ಏನಾದ್ರು ಸೆಕ್ಯೂರಿಟಿ ಇದೆನ್ರಿ? ವ್ಯಾಪಾರ ಆಗೇ ಆಗ್ತ ಅನ್ನೋದು ಏನು ಗ್ಯಾರಂಟಿ ಅದ? ಅಥವಾ ಅಲ್ಲಿ ಯಾವುದೇ ರೀತಿಯಾಗಿ ಆ ವ್ಯಕ್ತಿ ಅಥವಾ ಆ ವ್ಯಾಪಾರದ ಸೆಕ್ಯೂರಿಟಿ ಇರೋದಿಲ್ಲ. ಆದ್ರೆ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಒಳಗ ವ್ಯಕ್ತಿ ಮತ್ತು ವ್ಯಾಪಾರಕ್ಕೆ ಎರಡಕ್ಕೂ ಇಲ್ಲಿ ಏನದ? ಸೆಕ್ಯೂರಿಟಿ ಅದ. ಹಾಗಾಗಿ ನೆಕ್ಸ್ಟ್ ನೋಡೋದಂದ್ರೆ ಇಲ್ಲಿ 100% ರಿಸ್ಕ್ ಅದ. ಟ್ರೆಡಿಷನಲ್ ಒಳಗೆ 100% ರಿಸ್ಕ್ ಒಂದು ಬಿಸ್ನೆಸ್ ಮಾಡಬೇಕು. ಬಟ್ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೇಕಾದ್ರೆ 0% ರಿಸ್ಕ್ನಾಗ ನೀವು ಬಿಸ್ನೆಸ್ ಅನ್ನ ಮಾಡಬಹುದು. ಹಾಗಾದ್ರೆ ಯಾವ ರೀತಿಯಾಗಿ? ಹೌದಾ? ಯಾವ ರೀತಿಯಾಗಿ ಅನ್ನೋದು ನೋಡೋದಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ರಿಯಲ್ ಫ್ಯಾಕ್ಟ್ಸ್ ನೋಡೋದಂದ್ರ ಇದೊಂದು $multi-billion ಇಂಡಸ್ಟ್ರಿ ಅದ. ರನ್ನಿಂಗ್ ಸಕ್ಸಸ್ಫುಲ್ಲಿ ಸಿನ್ಸ್ 1934 ಅಂದ್ರೆ 1934ರಿಂದ ಜಾಗತಿಕ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು, ಭಾರತದಲ್ಲಿ ನೋಡೋದಾದ್ರೆ 1994ರಿಂದ ಈ ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ. ಇನ್ನು ಹಲವಾರು ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದ್ದಾದ್ರೆ ಸಾಕಷ್ಟು ಯು ಎಸ್ ಎ ಟರ್ನ್ ಓವರ್ ನೋಡೋದಾಗಿದ್ರೆ 2,44,300 ಕೋಟಿ ರೂಪಾಯಿ. ಚೈನಾದ ಟರ್ನ್ ಓವರ್ ನೋಡಿದ್ರೆ 2,40,037 ಕೋಟಿ ರೂಪಾಯಿ. ಅದೇ ರೀತಿಯಾಗಿ ಇಂಡಿಯಾದ ಟರ್ನ್ ಓವರ್ ನೋಡಕತ್ರ ಕೇವಲ 10,591 ಕೋಟಿ ರೂಪಾಯಿ ಮಾತ್ರ ಟರ್ನ್ ಓವರ್ ಅದ. ಡೈರೆಕ್ಟ್ ಸೆಲ್ಲಿಂಗ್ ರೇಷಿಯೋ ಇದು. ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಈ ರೀತಿಯಾಗಿದೆ ಅಂದ್ರೆ ಇಂಡಿಯಾ ಇನ್ನು ಆ ದಾಪುಗಾಲನ್ನ ಹಿಡಿತಾ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಭಾರತದಲ್ಲಿ ಯಾವ ರೀತಿಯಾಗಿ ಆದ್ಯತೆ ಕೊಡ್ತಾ ಇದ್ದಾರೆ ಅಂತಂದ್ರೆ MLM ಕ್ಷೇತ್ರ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಈಗಾಗಲೇ ನಮ್ಮ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಒಂದು ಸಿಲೆಬಸ್ ನಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ಡೈರೆಕ್ಟ್ ಸೆಲ್ಲಿಂಗ್ ನ ಸಬ್ಜೆಕ್ಟ್ ಅನ್ನು ಕೊಡಲಾಗಿದೆ. ಆ ಮೂಲಕ ಭಾರತ ಸರ್ಕಾರ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಸಹಿತ ಡೈರೆಕ್ಟ್ ಸೆಲ್ಲಿಂಗ್ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿ ಅವಕಾಶವನ್ನು ಕೊಡ್ತಾ ಇದೆ. ಅದನ್ನು ಲೀಗಲ್ ಆಗಿ ಘೋಷಣೆ ಮಾಡಿದೆ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಾವು ಬಂದ್ರೆ 100% ನಮ್ಗೆ ಫ್ಯೂಚರ್ ಅದ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಹಲವಾರು ನೌಕರಿ ಪಾನೆ के लिए ಮಾರ್ಕೆಟಿಂಗ್ ಕೋರ್ಸ್ करना होगा जरूरी. ಅಂದ್ರೆ ಪೇಪರ್ಸ್ ನಲ್ಲಿ ಬಂದಿರುವಂತ ಇನ್ಫಾರ್ಮೇಶನ್ ಇದು, ನಾವು ಹೇಳ್ತಾ ಇಲ್ಲ. ಮುಂದೆ ಒಂದಿನ ನೌಕರಿ ಮಾಡಬೇಕಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಮಾಡಬೇಕಂತ ಹೇಳಲಾಗ್ತದ. ಹಲವಾರು ನೋಡ್ರಿ ಇಲ್ಲಿ
दुनिया की 100 सबसे बड़ी डायरेक्ट सेलिंग कंपनियों का सालाना टर्नओवर होगा खरबों में अरबों में ಅಂತ ಹೇಳ್ತೀವಿ ನಾವು. ಕೋಟಿಗಟ್ಟಲೆ ಕೋಟ್ಯಾವಧಿ ಗಟ್ಟಲೆ ಟರ್ನೋವರ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ನೋಡ್ರಿ ಟುಲಿನಿ ಯೂನಿವರ್ಸಿಟಿ ಅನ್ನುವಂಥದ್ದು ಈಗಾಗಲೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಒಂದು ಡೈರೆಕ್ಟ್ ಸೆಲ್ಲಿಂಗ್ ನ ಕೋರ್ಸ್ ಅನ್ನ ಆ ಯೂನಿವರ್ಸಿಟಿ ಪ್ರಾರಂಭ ಮಾಡಿದೆ. ಅದೇ ರೀತಿ ಹಲವಾರು ಯೂನಿವರ್ಸಿಟಿಗಳು ಪ್ರಾರಂಭ ಮಾಡಿದಾವ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೇಳ್ತಾ ಇದೆ ಇಲ್ಲಿ ಗೈಡ್ಲೈನ್ಸ್ ಗೆ ಗೌರ್ಮೆಂಟ್ ಏನ್ ಮಾಡಿದೆ, ಲೀಗಲ್ ಅಥಾರಿಟಿ ಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಟಿವಿಯಲ್ಲಿ ಬಂದಿರುವಂತಹ ನ್ಯೂಸ್ಗಳು ಇವೆಲ್ಲ. ಅದೇ ರೀತಿಯಾಗಿ ನೋಡೋದಂತಂದ್ರೆ ಆ ಸರ್ಕಾರದ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಸರ್ಕಾರನೇ ಹೇಳ್ತಾ ಇದೆ, ನ್ಯೂಸ್ ನಲ್ಲಿ ಬಂದಿರುವಂತದ್ದು ಹೇಳ್ತದೆ, ಉದ್ಯೋಗ ಅವಕಾಶಗಳನ್ನು ಕೊಡುವಂತ ಶಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಸ್ತಿ. ಆ ರೀತಿಯಾಗಿ ನೆಕ್ಸ್ಟ್ ನೋಡೋದಂದ್ರೆ ನಾವು ಇಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ ಮತ್ತ ಡೈರೆಕ್ಟ್ ಸೆಲ್ಲಿಂಗ್ ಏನ್ ವ್ಯತ್ಯಾಸ ಅನ್ನೋದು ನಾವು ನೋಡಿದೀವಿ. ಹಾಗಾದ್ರೆ ಒಂದು ನಾವು ಸಿಂಪಲ್ ಒಂದು ಎಕ್ಸಾಂಪಲ್ ತಗೋಲಂತಂದ್ರ ಇಲ್ಲಿ ಈ ಒಂದು ಪೆನ್ ಅದ, ಒಂದು ಪೆನ್ನಿನ ಪ್ರೈಸ್ ಸುಮಾರು ಒಂದು 100 ರೂಪಾಯಿ ಅದ ಅಂತಂದ್ರೆ 100 ರೂಪಾಯಿ ಮಾರ್ಕೆಟ್ ನ ಎಲ್ಲಿ ಹೋಗಿ ತರ್ತೇನ್ರಿ? ನೇರವಾಗಿ ನಾ ಕಂಪ್ನಿಗೆ ಹೋಗಿ ತರ್ತೇನೇನ್ರಿ? ಒಂದು ಪೆನ್ ತರಾಗ ನಾ ಕಂಪ್ನಿಗೆ ಹೋಗ್ತೇನ್ರಿ? ಇಲ್ಲ. ಯಾರ ನಾವು ಒಂದು ನಮ್ಗೆ ಅವಶ್ಯಕತೆ ವಸ್ತುಗಳನ್ನ ಎಲ್ಲಿ ತಗೋತೀವಿ, ನಮ್ಮ ಪಕ್ಕದ ರಿಟೇಲರ್ ಶಾಪ್ನಾಗ ತಗೋತೀವಿ. ಹಂಗೆ ಈ ರಿಟೇಲರ್ ಶಾಪ್ನಾಗ ಒಂದು 100 ರೂಪಾಯಿಗೆ ನಾವು ಈ ಪೆನ್ನನ್ನು ಪರ್ಚೇಸ್ ಮಾಡಿದೀವಿ ಅಂತಂದ್ರ ಇದು ಮ್ಯಾನುಫ್ಯಾಕ್ಚರ್ ಎಷ್ಟಕ್ಕೆ ಆಗ್ತದ? 100 ರೂಪಾಯಿಗೆ ತಯಾರಾದ 100 ರೂಪಾಯಿಗೆ ತಂದು ಮಾರಾಟ ಮಾಡ್ತಾರ? ಇಲ್ಲ. ಹಾಗಾದ್ರೆ ಎಷ್ಟಕ್ಕೆ ತಯಾರಾಗಬಹುದು? ಇದು ಕಡಿಮೆಗೆ ತಯಾರಾಗ್ತದ. ಎಷ್ಟಕ್ಕೆ ಆಗ್ಬೋದು ಅಂದಾಜು? ಒಂದು 25 to 30% ತಯಾರಾಗ್ತದ. ಅಂದ್ರೆ ಒಂದು 30 ರೂಪಾಯಿಗೆ ತಯಾರಾದಂತ ವಸ್ತು ಮಾರ್ಕೆಟ್ ನಮ್ಮ ಕೈ ತಲುಪಬೇಕಾದ್ರೆ 100 ರೂಪಾಯಿ ಆಗದ. ಅದನ್ನ ಇಲ್ಲಿ ಒಂದು ಡಿಫ್ರೆನ್ಸ್ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಕನ್ಸ್ಯೂಮರ್ ಅಂದ್ರೆ ಕಸ್ಟಮರ್ ಏನು ಈ ವಸ್ತುವಿನ ಬೆಲೆ 100 ರೂಪಾಯಿ ಅಂದ್ರೆ 100% 100% ಇಲ್ಲಿ ಬೆಲೆ ಇದೆ. ಆದ್ರೆ ಅದು ರಿಟೇಲರ್ ಶಾಪ್ ನಂತರ ನಾವು ಶಾಪ್ ಕೀಪರ್ ಹತ್ರ ತೆಗೆದುಕೊಳ್ತಿದೀವಿ. ಅವ್ರು ಎಲ್ಲಿಂದ ತರ್ತಾರೆ? ಹೋಲ್ಸೇಲರ್ ಕಡೆಯಿಂದ, ಹೋಲ್ಸೇಲರ್ ಮೇಜರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ಮೇಜರ್ ಡಿಸ್ಟ್ರಿಬ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಂದ ತರ್ತಾರ. ಹಾಗಾಗಿ ಇಲ್ಲಿ ಈ 70% ಎಲ್ಲಿ ಹೋಗತ್ತದ? ಈ ಮೇಜರ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬಹುದು, ಹೋಲ್ಸೇಲರ್ ಆಗಿರ್ಬಹುದು, ರಿಟೇಲರ್ ಆಗಿರ್ಬಹುದು, ಅದ್ರ ಜೊತೆಗೆ ಅಡ್ವರ್ಟೈಸಿಂಗ್ ಆಗಿರ್ಬಹುದು. ಈ 70% ಆಫ್ ದ ಇನ್ಕಮ್ ಎಲ್ಲಿ ಹೋಗ್ತಾ ಇದೆ? ಮಧ್ಯವರ್ತಿಗಳಲ್ಲಿ ಖರ್ಚಾಗ್ತಾ ಇದೆ, ವೇವ್ ಆಗ್ತಾ ಇದೆ. ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಒಳಗೆ ಏನದಪ್ಪ ಅಂತಂದ್ರ ಈ 70% ಅನ್ನ ಈ ಏನು ನೇರವಾಗಿ ಫ್ಯಾಕ್ಟರಿಯಿಂದ 70% ಏನು ಮಾಡ್ತಾ ಇದೀವಿ ನಾವು ತೊಳೆದು ಹಾಕಿ ಇಲ್ಲಿ ನೇರವಾಗಿ ಕಂಪನಿಯಿಂದ ಕಸ್ಟಮರ್ಗೆ ಪ್ರಾಡಕ್ಟ್ ಅನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಆ 70% ಎಲ್ಲವೂ ಸಹಿತ ಆ ಕಸ್ಟಮರ್ಗೆ ಲಾಭ. ಮತ್ತೆ ಈ ಒಂದು ಮಧ್ಯದಲ್ಲಿ ಅಡ್ವರ್ಟೈಸಿಂಗ್ ಎಲ್ಲ ಹೋಗಿ ಈ ವೆಲ್ಪೆ ಅನ್ನುವಂಥ ಕಂಪನಿ ಏನದ, ಅದೇ ರೀತಿ ಹಲವಾರು ಡೈರೆಕ್ಟ್ ಸೆಲ್ಲಿಂಗ್, ಕೇವಲ ನಮ್ದೊಂದೇ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಏನ್ ಮಾಡ್ತಾ ಇದೆ, ಆ ಮಧ್ಯದಲ್ಲಿ ಆ ವೇವ್ ಆಗುತ್ತಿರುವಂತಹ ಹಣವನ್ನ ನೇರವಾಗಿ ಹಂಚಿಕೆ ಕಸ್ಟಮರ್ಗೆ ಮಾಡ್ತಾ ಇದೆ. ಅದಲ್ಲದೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಅದನ್ನ ಹಂಚಿಕೆ ಮಾಡ್ತಾ ಇದೆ. ಹಾಗಾಗಿ ನೋಡೋದಾದ್ರೆ ಟ್ರೆಡಿಷನಲ್ ಮಾರ್ಕೆಟ್ ಫ್ಲೋ ನೋಡ್ತಾ ಇದ್ದೀವಿ. ಅದು ಆ ಎಲ್ಲಾ 4 ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಹಣ ವೇವ್ ಆಗ್ತದ, ಕಸ್ಟಮರ್ ಪಾಕೆಟ್ ಖಾಲಿ ಆಗ್ತಾ ಇದೆ. ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನೋಡೋದಾದ್ರೆ ಇಲ್ಲಿ ಏನು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಂತರ ನಾವು ಅಂದ್ರೆ ನೇರವಾಗಿ ಕಂಪನಿಯಿಂದ ನಮಗೆ ವಸ್ತುಗಳು ತಲುಪ್ತಾ ಇದಾವ. ನೋ ಮಿಡಲ್ ಮ್ಯಾನ್, ನೋ ಎಕ್ಸ್ಟ್ರಾ ಚಾರ್ಜಸ್, ನೋ ಅಡ್ವರ್ಟೈಸಿಂಗ್ ಅಂಡ್ ಎನಿ ಟ್ಯಾಕ್ಸಸ್. ಅಂದ್ರೆ ನೇರವಾಗಿನ ನಮ್ಮ ಕೈ ತಲುಪ್ತಾ ಇದೆ ಪ್ರಾಡಕ್ಟ್. ಹಾಗಾಗಿ ಯು ಕ್ಯಾನ್ ಅರ್ನ್ ಇನ್ ಲ್ಯಾಕ್ಸ್, ಅಂದ್ರೆ ನಾವು ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡಬಹುದು ಅಂತ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಈ ಒಂದು ಅವಕಾಶ ಕೊಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ನಮ್ಮ ಕಂಪನಿ ವೆಲ್ಪೆ ಎಂಟರ್ಪ್ರೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೊದಲನೇದಾಗಿ ಈ ಒಂದು ಇನಿಷಿಯೇಟ್ ಮಾಡಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಹಲವು 5-6 ರಾಜ್ಯಗಳಲ್ಲಿ ಈಗಾಗಲೇ ದಾಪುಗಾಲ ನಡೆತಾ ನಾವು ಮುನ್ನುಗ್ತಾ ಇದ್ದೀವಿ. ವೆಲ್ಪೆ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಸುಮಾರು 40 ಪ್ರಾಡಕ್ಟ್ಗಳೊಂದಿಗೆ ನಾವು ಮುಂದುವರಿತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಈ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಬಿಸ್ನೆಸ್ಗೆ ನಾವು ಎಂಟ್ರಿ ಆಗಬೇಕಾದ್ರೆ ನಮಗೂ 5 Pಗಳ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ. 5 P ಅಂದ್ರೆ ಏನು? ಮೊದಲನೇದು ಪ್ರಮೋಟರ್ ಯಾರಂತ ಗೊತ್ತಿರಬೇಕು. ಪ್ರಮೋಟರ್ ಅಂದ್ರೆ ಇನ್ ದ ಸೆನ್ಸ್ ಓನರ್ ಅನ್ಬಹುದು, MD ಅನ್ಬಹುದು. ಅವರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಏನು, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಅದ್ರ ಜೊತೆಗೆ ಪ್ರೊಫೈಲ್ ಅಂದ್ರೆ ಕಂಪನಿಯ ಪ್ರೊಫೈಲ್ ಕ್ಲಿಯರ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಜೊತೆಗೆ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿದಾವ. ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ನ ಮೊದಲು ಯಾಕೆ ತಗೊಂಡಿವಿ, ಡೆಮೋ ಯಾಕೆ ತಗೊಂಡಿವಿ ಅಂದ್ರೆ ಯಾವುದೋ ಒಂದು ಕಂಪನಿಗೆ ನೀವು ಜಾಯ್ನ್ ಆಗ್ರಿ, ಪ್ರಾಡಕ್ಟ್ ತಗೊಳ್ರಿ ಅಥವಾ ಜರ್ನಿ ಸ್ಟಾರ್ಟ್ ಮಾಡ್ರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರ ಯಾರು ನಂಬೋದಿಲ್ಲ. ಕ್ವಾಲಿಟಿ ಮುಖ್ಯ. ಪ್ರಾಡಕ್ಟ್ ಕ್ವಾಲಿಟಿ ಇತ್ತು,
ಒಳ್ಳೆ ಪ್ರಾಡಕ್ಟ್ ಇತ್ತು, ಮಾರ್ಕೆಟ್ನಾಗ ಜೂನಿಯರ್ ಪ್ರಾಡಕ್ಟ್ ನಾವು ತೆಗೆದು ಹೋಗ್ತಾ ಇದೀವಿ ಅಂತಂದ್ರೆ ಸೇಲ್ಸ್ 100% ಬಂದೇ ಬರ್ತದ, ಬಿಸ್ನೆಸ್ ಆಗೇ ಆಗ್ತದ. ಅದಕ್ಕಾಗಿ ನಿಮ್ಮ ಮುಂದೆ ಒಂದು ಡೆಮೋ 100% ನೀವು ನೋಡಿದ್ರಿ, ಖಾತ್ರಿ ಅದ. ಹಾಗಾಗಿ ಪ್ರಾಡಕ್ಟ್ ಜೂನಿಯರ್ ಪ್ರಾಡಕ್ಟ್ಸ್ ಇರಬೇಕು, ಪ್ಲಾನ್ ಒಳ್ಳೆಯದಾಗಿರ್ಬೇಕು. ಆ ಪ್ಲಾನ್ ನಿಂದ ಪೇಔಟ್ ಡಿಸ್ಟ್ರಿಬ್ಯೂಟರ್ಗಳಿಗೆಲ್ಲ ಸರಿಯಾದ ವೇಳೆಗೆ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಸಹಿತ ಹೋಗ್ತಾ ಇರಬೇಕು. ಈ ಎಲ್ಲ ಅಂಶಗಳು ನಮಗೆ ಅವಶ್ಯಕವಾಗಿರಬೇಕು. ಇದನ್ನೆಲ್ಲ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡೋದಂತಂದ್ರ ಈ ಒಂದು ಪಿ ಏನದಾವ, ಮೊದಲನೇದು ಪ್ರಮೋಟರ್. ಪ್ರಮೋಟರ್ ಬಂದು ನಮ್ಮ ಕಂಪನಿಯ ವೆಲ್ಪೇ ಕಂಪನಿಯ ಪ್ರಮೋಟರ್ ಬಂದು ಮಿಸ್ಟರ್ ವಿಕ್ರಾಂತ್ ಜಿ ಸಂಪಾಲ್ ಸರ್. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಅವರು ಬೈ ಕ್ವಾಲಿಫಿಕೇಶನ್ ಅವರು ಸಹಿತ ಕಂಪ್ಯೂಟರ್ ಹಾರ್ಡ್ವೇರ್ ಇಂಜಿನಿಯರ್ ಅಂತ ಹೇಳ್ಬೋದು. ಜೊತೆಗೆ ಸುಮಾರು 15 ವರ್ಷಗಳ ಅಗಾಧವಾದಂಥ ಒಂದು ಅನುಭವವನ್ನು ಹೊಂದಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ನಾವು ಮೊದಲೇ ಹೇಳಿದಂತೆ ಬ್ಯಾಕ್ಗ್ರೌಂಡ್ ಗೊತ್ತಿರ್ಬೇಕಂತ ಹೇಳಿದೆ. ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರೋ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಬಿಸ್ನೆಸ್ ಮಾಡ್ತಾರ ಅಂತಂದ್ರೆ ಸಾಧ್ಯ ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗೆ ಬಂದು ಹಣ ಇದ್ದವರೆಲ್ಲ ಬಂದು ಡೈರೆಕ್ಟ್ ಸೆಲ್ಲಿಂಗ್ ಮಾಡಕ್ ಸಾಧ್ಯ ಇಲ್ಲ. ಅದ್ರೊಳಗೆ ಅಗಾಧವಾದಂಥ ಎಕ್ಸ್ಪೀರಿಯನ್ಸ್ ಅದ. ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಡೌನ್ ಟು ಅರ್ತ್ ಅಂತಾರಲ್ಲ, ಹಾಗಾಗಿ ನಾವು ಆ ಬೆಳವಣಿಗೆಯನ್ನ ಒಂದು ಆಕಾಶದ ಎತ್ತರಕ್ಕೆ ಬೆಳೆದಿರುವಂತಹ ವ್ಯಕ್ತಿ ಬೇರೆ ಎಲ್ಲೂ ಹಣ ಸಂಪಾದನೆ ಮೊದಲೇ ಹಣ ಇದ್ದವರಲ್ಲ. ನಮ್ಮಂತೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿ ಇವತ್ತಿಗೆ ಕೋಟ್ಯಾವಧಿ ಗಟ್ಟಲೆ ಹಣ ಸಂಪಾದನೆ ಮಾಡಿ ಸ್ವಂತ ಒಂದು ಕಂಪನಿಯನ್ನು ಹುಟ್ಟು ಹಾಕಿದಂತ ವ್ಯಕ್ತಿ ಆಗಿದ್ದಾರೆ. ಹಾಗಾಗಿ ಅಂತ MD ಒಂದು ಮಾರ್ಗದರ್ಶನದೊಳಗೆ ಕೆಲಸ ಮಾಡತ್ತೀವಿ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಂಪನಿ, ಯಾಕಂದ್ರೆ ಹಲವಾರು ರೀತಿಯಲ್ಲಿ ಆಗು ಹೋಗುಗಳನ್ನ ಕಂಡಂತ ವ್ಯಕ್ತಿ. ಈ ಪ್ರೆಸೆಂಟ್ ಕಂಡೀಷನ್ ಅಲ್ಲ, ಮುಂಬರುವಂತ 10 ವರ್ಷಗಳ ಅವಧಿಗೆ ಏನೇನು ಬೇಕು ಎಲ್ಲ ಸೆಕ್ಯೂರ್ ಆಗಿ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನು ಮೇಂಟೈನ್ ಮಾಡಿದೀವಿ. ನೆಕ್ಸ್ಟ್ ನೋಡೋದಾದ್ರೆ ಪ್ರಾಡಕ್ಟ್ಗಳ ಬಗ್ಗೆ. ಪ್ರಾಡಕ್ಟ್ ಎಲ್ಲಾನು ಬ್ರ್ಯಾಂಡ್ ಪ್ರಾಡಕ್ಟ್ ಅದಾವ. ಒಂದೊಂದಾಗಿ ನಾನು ಹೈಲೈಟ್ ಆಗಿ ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ಈ ರೀತಿಯಾಗಿ ಪ್ರತಿಯೊಂದು ಡೆಮೋ ಬೇಸ್ಡ್ ಪ್ರಾಡಕ್ಟ್ ಅದಾವ. ಸಾಧ್ಯವಾದ್ರೆ 1-2 ಪ್ರಾಡಕ್ಟ್ ಬಗ್ಗೆ ಡೆಮೋನು ಮಾಡ್ತೀವಿ. ಇನ್ನು ಮೊದಲನೇ ಪ್ರಾಡಕ್ಟ್ ನೋಡ್ತಾ ಇದೀವಿ, ವೆಲ್ಬೆರೀಸ್ ಗೋಲ್ಡ್ ಅನ್ನುವಂಥದ್ದು. ವೆಲ್ಬೆರೀಸ್ ಗೋಲ್ಡ್ ಹೆಸರಿನಲ್ಲೇ ಇರುವಂತೆ ಗೋಲ್ಡ್ ಪ್ರಾಡಕ್ಟ್ ಅದು. ಆ ವೆಲ್ಬೆರೀಸ್ ಗೋಲ್ಡ್ ಏನ್ ಮಾಡ್ತದಪ್ಪ ಅಂತಂದ್ರೆ ಅದರಲ್ಲಿ 9 ರೀತಿಯಂತ ಇಂಗ್ರೀಡಿಯೆಂಟ್ಸ್ ಅದಾವ. 8 ಪ್ರಕಾರದ ಏನು ಬೆರಿ ಫ್ರೂಟ್ಸ್ ಅದಾವ, ಒಂದು ನೋನಿ ಇದೆ. ಹಾಗಾಗಿ ಆ 8 ಪ್ರಕಾರದ ಬೆರಿ ಫ್ರೂಟ್ಸ್ ಏನದಾವ, ಪ್ರತಿಯೊಂದು ಬೇರಿ ಪ್ರತಿಯೊಂದು ಕಾಯಿಲೆ ಮೇಲೆ ಕೆಲಸ ಮಾಡ್ತಾವೆ. ಒಂದು ಕಣ್ಣಿನ ಆರೋಗ್ಯದ ಮೇಲೆ ಕೆಲಸ ಮಾಡಿದ್ರೆ, ಒಂದು ಕ್ಯಾನ್ಸರ್ ಅಂದ್ರೆ ಹೃದಯದ ಆರೋಗ್ಯ, ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ, ಪ್ರತಿ ಅಂಗಾಂಗದ ಮೇಲೆ ಒಂದೊಂದು ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಕೊಡುವಂತ ಒಂದು ಘಟಕಗಳನ್ನ ಅಳವಡಿಸಿಕೊಂಡಿದ್ದೀವಿ. ಜೊತೆಗೆ ಇದು ಇಮ್ಯುನಿಟಿ ಬೂಸ್ಟ್ ಮಾಡ್ತದ, ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ತದ, ವೇಟ್ ಲಾಸ್ಗೂ ಮುಖ್ಯವಾಗಿ ವೇಟ್ ಲಾಸ್ಗೂ ಹೆಲ್ಪ್ಫುಲ್ ಅದ. ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಂತ ಆಲ್ ಇನ್ ಒನ್ ಪ್ರಾಡಕ್ಟ್ ಅನ್ಬಹುದು. ಜೊತೆಗೆ ಎರಡನೇ ಪ್ರಾಡಕ್ಟ್ ನೋಡ್ತಾ ಇದೀವಿ, ವೆಲ್ ಬಾಡಿ ಅಂತ. ಸ್ಪೆಷಲಿ ಪುರುಷರ ಸಲುವಾಗಿ ಒಂದು ರೆಡಿ ಮಾಡಿದಂತ ಒಂದು ಪ್ರಾಡಕ್ಟ್ ಅದ. ಅದಾದ ನಂತರ ವೆಲ್ ನಾರಿ ಅನ್ನುವಂಥದ್ದು. ವೆಲ್ ನಾರಿನೂ ಸಹಿತ ಯಾವ ರೀತಿಯಾಗಿ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನೋಡಿದಿರಿ, ಹಾಗೆ ಇದು ಸಹಿತ ಹೆಣ್ಣು ಮಕ್ಕಳ ಪಾಲಿಗೆ ಒಂದು ವರದಾನನೇ ಅನ್ಬಹುದು. ಸಾಕಷ್ಟು ಇದು MC ಅಂದ್ರೆ MC ಟೈಮ್ನಾಗ ಅತಿ ರಕ್ತಸ್ರಾವ ಆಗಿರ್ಬೋದು, ಸ್ಟಮಕ್ ಪೇನ್ ಆಗಿರ್ಬೋದು, ಸೊಂಟ ನೋವು, ಮೈಗ್ರೇಷನ್, ಹಲವಾರು ಸಮಸ್ಯೆಗಳು, ಹೆಣ್ಮಕ್ಕಳ ಸಮಸ್ಯೆಗಳ ಅಂದ್ರೆ ಮೇನ್ಲಿ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದಾಗಿ ಸಾಕಷ್ಟು ಇದು ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಕೆಲಸ ಆಗ್ತದ. ಆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು, ಗರ್ಭಾಶಯದ ಸಮಸ್ಯೆ ಆಗಿರ್ಬೋದು, ಆ ಎಲ್ಲವನ್ನು ನಿವಾರಿಸುವಂತ ಶಕ್ತಿ ಇದ್ರೊಳಗದ. ನೆಕ್ಸ್ಟ್ ನೋಡೋದಂತಂದ್ರೆ ನೋನಿ. ಮೊದಲನೇದು ವೆಲ್ ನೋನಿ. ನಾವೆಲ್ಲ ಮಾರ್ಕೆಟ್ನಾಗ ಜ್ಯೂಸ್ ಫಾರ್ಮೇಶನ್ ಒಳಗಂತೂ ನೋಡಿರ್ತೀವಿ, ಆದ್ರೆ ಇಲ್ಲಿ ಕೇವಲ 15 ml ನ ಒಂದು ಎನ್ಸೈಮ್ ಫಾರ್ಮೇಶನ್ ನಾಗ ನಮ್ಮ ಪ್ರಾಡಕ್ಟ್ ಅದ. ಹಾಗಾಗಿ ಕೇವಲ 2 ಹನಿ ಸೇವನೆ ಮಾಡೋದ್ರಿಂದ ಸುಮಾರು 450ಕ್ಕೂ ಜಾಸ್ತಿ ಕಾಯಿಲೆಗಳನ್ನ ನಿವಾರಣೆ ಮಾಡಬಹುದು. ನೆಕ್ಸ್ಟ್ ಬಂದು ತುಳಸಿ ಡ್ರಾಪ್ ಅಂತ. ರಾಮ ತುಳಸಿ, ಕೃಷ್ಣ ತುಳಸಿ ಮತ್ತು ವನ ತುಳಸಿ ಅಂತ 3 ತುಳಸಿಯನ್ನ ಬಳಕೆ ಮಾಡಿದಂತ ಒಂದು ಪ್ರಾಡಕ್ಟ್ ಅದ. ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್ ನಾವು ಈಗಾಗಲೇ ಡೆಮೋ ನೋಡಿದ್ದೀವಿ. ವೆಲ್ ಆಂಟಿ ಅಡಿಕ್ಷನ್ ಅನ್ನುವಂತ ಒಂದು ಪ್ರಾಡಕ್ಟ್ ಅದ. ವ್ಯಸನ ಮುಕ್ತಿಯ ಸಲುವಾಗಿ ಇದು ದಾರು, ಗುಟ್ಕಾ, ತಂಬಾಕು ಈ ರೀತಿಯಾಗಿ ಯಾವುದೇ ರೀತಿಯ ವ್ಯಸನಗಳಿದ್ರ ಅದನ್ನ ನಿವಾರಣೆ ಮಾಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ವೆಲ್ಪಿಲ್ ಅನ್ನುವಂಥದ್ದು ಮೂಲವ್ಯಾಧಿಯ 3 ಪ್ರಕಾರಗಳನ್ನು ನಿವಾರಣೆ ಮಾಡುವಂತ ಕ್ಷಮತೆ ಅದರಲ್ಲಿದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ವೆಲ್ ಆಂಟಿ ಡಯಾಬಿಟಿಕ್ ಅಂದ್ರೆ ಶುಗರ್ ನಿಯಂತ್ರಣಕ್ಕೆ ಅಥವಾ ಸಮತೋಲನಕ್ಕೆ ತರುವಂತಹ ಒಂದು ಪ್ರಾಡಕ್ಟ್ ವೆಲ್ ಆಂಟಿ ಡಯಾಬಿಟಿಕ್. ವೆಲ್ ಕೀಸ್ಟೋನ್. ಇದು ಸಹಿತ ಸುಮಾರು 10 mm ಗಿಂತ ಜಾಸ್ತಿ ಒಂದು ವೇಳೆ ಕಿಡ್ನಿ ಸ್ಟೋನ್ ಇದ್ರೆ ಆಪರೇಷನ್ ಹೋಗ್ಬೇಕಾಗ್ತದ, ಸಾಕಷ್ಟು ಹಣ ವ್ಯಯ ಆಗ್ತದ. ಆದ್ರೆ ಇಲ್ಲಿ ಕೇವಲ ಒಂದು 3 ಅವಧಿಗೆ ಅಂದ್ರೆ 3 ತಿಂಗಳ ಅಥವಾ 3 ವಾರದ ಕೋರ್ಸ್ ಅದಾವ. ಹಾಗಾಗಿ ಆ ಒಂದು ಮ್ಯಾಕ್ಸಿಮಮ್ 25ರಿಂದ 30 mm ವರೆಗೂ ಸ್ಟೋನ್ ಇದ್ರೂ ಸಹಿತ ಯೂರಿನ್ ಮೂಲಕ ಕರಗಿ ಹೊರ ಹಾಕುವಂತ ಕ್ಷಮತೆ ಇದ್ರೊಳಗದ. 100% ಮನಿ ಬ್ಯಾಕ್ ಗ್ಯಾರಂಟಿಯಿಂದ ನಾವು ಕೊಡಬಹುದು. ಇದು ನಮ್ಮ ಕಂಪನಿಯ ಒಂದು
ಮೇನ್ಲಿ ಅಂತಂದ್ರೆ ಸಾಕಷ್ಟು ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ಗಳು 3 ತಿಂಗಳು ಅಥವಾ 3 ವಾರದ ಕೋರ್ಸ್ ಇರೋದ್ರಿಂದ ಆ ಒಂದು ವೇಳೆ ಕೋರ್ಸ್ ನಾವು ಕಂಪಲ್ಷನ್ ಮಾಡಿದ್ದೆ ಆದರೆ 100% ಮನಿ ಬ್ಯಾಕ್ ಗ್ಯಾರಂಟಿ ಒಂದಿಗೆ ನಾವು ಕೊಡ್ತಾ ಇದೀವಿ. ಅದೇ ರೀತಿ ವೆಲ್ ಆರ್ಥೋ ಕೇರ್ ಅನ್ನುವಂಥದ್ದು 40ರ ನಂತರ ಎಲ್ಲಾ ವಯಸ್ಸಿನವರಿಗೆ ಎಲ್ಲಾ ವರ್ಗದವರಿಗೂ ಜಾಯಿಂಟ್ ಪೇನ್ ಕಂಡು ಬರ್ತದ. ಹಾಗಾಗಿ ಆ ಒಂದು ಜಾಯಿಂಟ್ ಪೇನ್ ಮೇಲೆ ಸರಿಯಾದ ಒಂದು ನಿವಾರಣೆ ಕೊಡುವಂತ ಒಂದು ಪ್ರಾಡಕ್ಟ್ ಆಗಿದೆ. ನೆಕ್ಸ್ಟ್ ಮುಂದುವರೆದು ನೋಡೋದಾದ್ರೆ ಡೈಲಿ ನೀಡ್ಸ್ ಒಳಗೆ ಸಾಕಷ್ಟು ಪ್ರಾಡಕ್ಟ್ ಇದಾವೆ. ಫ್ಲೋರ್ ಕ್ಲೀನರ್ ಅದ, ಟಾಯ್ಲೆಟ್ ಕ್ಲೀನರ್ ಅದ, ಡಿಶ್ ವಾಶ್ ಲಿಕ್ವಿಡ್ ಅದ, ಆಲೂ ಪ್ಯೂರಿಫೈಯರ್ ಅದ, ಆಮೇಲೆ ಮಸಾಲಾ ಪದಾರ್ಥಗಳಲ್ಲಿ ಕಾಂದಾ ಲಸೂನ್ ಚಟ್ನಿ ಅದ, ಮಿರ್ಚಿ ಪೌಡರ್ ಇದೆ, ಹಳದ್ ಪೌಡರ್ ಅದ, ಜೊತೆಗೆ ಇಲ್ಲಿ ಗ್ಯಾಸ್ ಸೇಫ್ಟಿ ಡಿವೈಸ್ ಅದ. ಗ್ಯಾಸ್ ಪ್ರತಿಯೊಂದು ಮನೆಯಲ್ಲಿ ಗ್ಯಾಸ್ ಅಂತೂ ಬಳಕೆ ಮಾಡ್ತಾ ಇದ್ದೀವಿ. ಆ ಗ್ಯಾಸ್ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದನ್ನ ನಾವು ಗೊತ್ತು. ಯಾಕಂದ್ರೆ ಸಾಕಷ್ಟು ನಾವು ನ್ಯೂಸ್ ಒಳಗೆಲ್ಲ ಕೇಳ್ತಾ ಇದೀವಿ ಬ್ಲಾಸ್ಟ್ ಆಗಿರುವಂತ ಸಮಸ್ಯೆಯನ್ನ. ಆ ಬ್ಲಾಸ್ಟ್ ಆಗದಂತೆ ತಡೆಗಟ್ಟುವಂತ ಕ್ಷಮತೆನೂ ಇದೆ. ಜೊತೆಗೆ ಬ್ಲಾಸ್ಟ್ ಆಗೋದೇನು ಬೇಡ, ಬಟ್ ನಮಗೆ ಅದ್ರೊಳಗೆ ಒಂದು ಮೀಟರ್ ಅದ, ಅದು ಸೇವ್ ಮಾಡ್ತದೆ. ಗ್ಯಾಸ್ ಸೇವ್ ಮಾಡೋದಕ್ಕಾದ್ರೂ ನಾವು ಅದನ್ನ ಬಳಕೆ ಮಾಡಲೇಬೇಕು. ಲೀಕೇಜ್ ಯಾವುದು ಆಗ ಕೊಡಂಗಿಲ್ಲ, ಜೊತೆಗೆ ಅದು ಸೇಫ್ ಆಗಿರ್ತದ. ನೆಕ್ಸ್ಟ್ ನಮ್ದು ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ನೋಡಬಹುದು, ಅಗ್ರಿಕಲ್ಚರ್ ಸ್ಲೈಡ್. ಓಕೆ, ನೆಕ್ಸ್ಟ್ ನೋಡೋದಾದ್ರ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ಹತ್ರ 7 ಪ್ರಾಡಕ್ಟ್ಗಳದಾವ. ಮೊದಲನೇದಾಗಿ ನೋಡೋದಾದ್ರೆ ಕಿಸಾನ್ ಶಕ್ತಿ ಸಾಯಿಲ್ ಅಂತ. ಕಿಸಾನ್ ಶಕ್ತಿ ಸಾಯಿಲ್ ಮಣ್ಣಿನ ಫಲವತ್ತತೆಯನ್ನ ಗುಣಮಟ್ಟವನ್ನು ಹೆಚ್ಚು ಮಾಡಾಕ ಮಣ್ಣಿನಲ್ಲಿ ಅಂದ್ರೆ ರೈತ ಮಿತ್ರನಾಗಿರುವಂತಹ ಹಲವಾರು ಬ್ಯಾಕ್ಟೀರಿಯಾಗಳು ಜೀವಾಣುಗಳ ಅವಶ್ಯಕತೆ ಇದೆ ಮಣ್ಣನ್ನ ಅಲ್ಲಿ ಒಳ್ಳೆಯ ಒಂದು ಗುಣಮಟ್ಟಕ್ಕೆ ಏರಿಸಲಿಕ್ಕೆ. ಹಾಗಾಗಿ ಆ ಒಂದು ಕೆಲಸ ಮಣ್ಣಿನ ಗುಣಮಟ್ಟವನ್ನ ಹೆಚ್ಚು ಮಾಡೋದ, pH ಮೇಂಟೈನ್ ಮಾಡೋದ, ಬೆಳಿ ಬೇರುಗಳ ಸಂಖ್ಯೆ ಹೆಚ್ಚು ಮಾಡೋದ, ಹಲವಾರು ರೀತಿಯಲ್ಲಿ ಎಡೆಹುಳದಂತ ಜೀವಾಣುಗಳನ್ನ ತಯಾರು ಮಾಡುವಂತ ಕೆಲಸ ನಮ್ಮ ವೆಲ್ ಕಿಸಾನ್ ಶಕ್ತಿ ಸಾಯಿಲ್ ಮಾಡ್ತದ. ನೆಕ್ಸ್ಟ್ ನೋಡೋದಂತಂದ್ರೆ ವೆಲ್ ಕಿಸಾನ್ ಶಕ್ತಿ, ಇದು ಸಹಿತ ಈ ಕಿಸಾನ್ ಶಕ್ತಿ ಸಾಯಿಲ್ ಬಳಕೆ ಮಾಡಿದ ನಂತರ ಇದನ್ನ ಡ್ರಿಚಿಂಗು ಬಳಕೆ ಮಾಡಬಹುದು, ಸ್ಪ್ರೇಗೂ ಬಳಕೆ ಮಾಡಬಹುದು. ಆದ್ರೆ ಮ್ಯಾಕ್ಸಿಮಮ್ ಇದರ ಬಳಕೆಯನ್ನ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ಬೇರಿಗೆನೆ. ಯಾಕಂದ್ರೆ ಬೇರುಗಳ ಸಂಖ್ಯೆ ದೃಢ ಅಂದ್ರೆ ಬೇರುಗಳಿಗೆ ಬೀಜ ಪ್ರಕ್ರಿಯೆಯಿಂದನೇ ಪ್ರಾರಂಭ ಆಗ್ತದ. ರೈತರಿಗಿದ್ರೆ ಗೊತ್ತಾಗ್ತದ ಅದು. ಇಲ್ಲಿ ಅಷ್ಟೊಂದು ಡೀಪ್ ಆಗಿ ಹೋಗೋದೇನು ಬೇಡ. ಇದು ನಾನು ಬಳಕೆಯ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಬಳಕೆ ಡ್ರಿಚಿಂಗು ಮಾಡಬಹುದು, ಸ್ಪ್ರೇನು ಮಾಡಬಹುದು. ಡ್ರಿಚಿಂಗ್ನ್ಯಾಗ ಅಥವಾ ನೀರಿನ ಜೊತೆಗೆ ಅಥವಾ ಡ್ರಿಪ್ ಮೂಲಕ 3 ವಿಧದಲ್ಲಿ ಇದನ್ನು ಕೊಡಬಹುದು. ಆ ರೀತಿಯಾಗಿ ಮಣ್ಣಿನ ಗುಣಮಟ್ಟ ಮತ್ತು ಒಂದು ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸಬಹುದು, ಬೆಳೆಯ ಕ್ರಾಪ್ ನ ಒಂದು ಬೆಳವಣಿಗೆಯನ್ನು ಹೆಚ್ಚಿಸಬಹುದು ಅಂತ ಹೇಳ್ಬಹುದು. ಜೊತೆಗೆ 3ನೇ ಒಂದು ಪ್ರಾಡಕ್ಟ್ ನೋಡಿದ್ರೆ ವೆಲ್ ಸೈಜರ್. ಇದು ಹೂವು, ಹಣ್ಣು, ತರಕಾರಿ, ಇವನ್ ಕಬ್ಬಿನಂತ ಬೆಳೆಗಳಲ್ಲಿ ನೈಸರ್ಗಿಕವಾಗಿ ಸೈಜ್ ಅನ್ನು ಹೆಚ್ಚಿಸಲಿಕ್ಕೆ ವೇಟ್, ಕಲರ್, ಟೇಸ್ಟ್, ಶೈನಿಂಗ್ ಎಲ್ಲವನ್ನು ನೈಸರ್ಗಿಕವಾಗಿ ಹೆಚ್ಚಿಸಲಿಕ್ಕೆ ಉಪಯೋಗವಾಗುವಂತ ಒಂದು ಪ್ರಾಡಕ್ಟ್ ಅದ. ಇವನ್ ನಾವು ತರಕಾರಿಗಳಲ್ಲಿ ನೋಡೋದಾದ್ರೆ ಹೂ ಉದುರುವಿಕೆಯ ಸಮಸ್ಯೆಯನ್ನ ನಾವು ಕಾಣ್ತಾ ಇದ್ದೀವಿ. ಹೂ ಉದುರುವಿಕೆಯ ಸಮಸ್ಯೆಯನ್ನ ನಿಯಂತ್ರಣಕ್ಕೆ ತರಬೇಕಾದ್ರೆ ಯಾವುದೇ ಔಷಧಿಯ ಬಳಕೆಯ ನಂತರ ಒಂದು 8 ರಿಂದ 10 ದಿನ ಆದ್ರೂ ದಾರಿ ಕಾಯಬೇಕು. ಆದ್ರೆ ಈ ಒಂದು ಪ್ರಾಡಕ್ಟ್ ಏನದ, ಇದನ್ನ ನೀವು ಬಳಕೆ ಮಾಡಿದ್ದೆ ಆದ್ರೆ ಹೂ ಉದುರುವಂತ ಸಮಸ್ಯೆ ಇರುವಂತ ಪ್ಲಾಟ್ ನಲ್ಲಿ ಇವತ್ತು ಒಂದು ವೇಳೆ ಬೆಳಗ್ಗೆ ನಾವು 10 ಗಂಟೆ ಒಳಗಡೆ ಅದು ಬಳಕೆ ಮಾಡಿದ್ವಿ ಅಥವಾ ಇವತ್ತು ಸಾಯಂಕಾಲ ಬಳಕೆ ಮಾಡಿದ್ವಿ ಅಂತಂದ್ರೆ ನಾಳೆ ಸಾಯಂಕಾಲಕ್ಕೆ ನೀವು ಹೋಗಿ ಗಿಡ ಅಲ್ಲಾಡಿಸಿದ್ರೂ ಸಹಿತ ಹೂ ಉದುರೋದಿಲ್ಲ. ಆ ರೀತಿಯಾದಂತ ಬ್ರ್ಯಾಂಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸಾವಯವ ಪದ್ಧತಿಯಲ್ಲಿ ಇಷ್ಟೊಂದು ಬ್ರ್ಯಾಂಡ್ ಅಂದ್ರೆ ಗ್ಯಾರಂಟಿ ಪ್ರಾಡಕ್ಟ್ ಏನಾದ್ರು ಇದ್ರೆ ಅದು ವೆಲ್ಪೆ ಕಂಪನಿ ಮಾತ್ರ ಒದಗಿಸ್ತಾ ಇರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ಕಿಸಾನ್ ರಕ್ಷಕ್ ಅಂತ. ಕಿಸಾನ್ ರಕ್ಷಕ್ ಕಿಸಾನ್ ರಕ್ಷಕ್ ಏನ್ ಮಾಡ್ತದ ಅಂತಂದ್ರ ಕೀಟನಾಶಕವಾಗಿ ಕೆಲಸ ಮಾಡ್ತದ. ವೆಲ್ಡಿ ಜೊತೆಗೆ ವೆಲ್ಡಿ ಏನದ ಬುರ್ಷಿನಾಶಕ ಕೆಲಸ ಮಾಡ್ತದ. ವೆಲ್ ಆಕ್ಟಿವೇಟರ್ ಅಂತ ಇದೆ. ವೆಲ್ ಆಕ್ಟಿವೇಟರ್ ಇದು ಸ್ಟಿಕ್ಕರ್ ತರ, ಪೆನಿಟ್ರೇಷನ್ ತರ, ಅಬ್ಸಾರ್ಪ್ಷನ್ ಮಾಡಕ, ಸೂಪರ್ ಅಬ್ಸಾರ್ಪ್ಷನ್ ಆಗಿ, ಜೊತೆಗೆ pH ಮೇಂಟೈನ್ ಮಾಡಕ, ಇಂಡಿಕೇಟ್ ಮಾಡಕ ಎಲ್ಲಾ ರೀತಿಯಲ್ಲೂ 6 ವಿಧದಲ್ಲಿ ಕೆಲಸ ಮಾಡ್ತದ. ಹಾಗಾಗಿ ಅಗ್ರಿಕಲ್ಚರ್ ಈ 6 ಪ್ರಾಡಕ್ಟ್ಗಳಿಂದ ನಾವು ಏನ್ ಮಾಡಬಹುದು, ಯಾವುದೇ ಬೆಳೆಯನ್ನ ಬೆಳೆಯಲಿಕ್ಕೆ ಅದರ ಆದಾಯವನ್ನ ಇಳುವರಿಯನ್ನು ಹೆಚ್ಚಾಗಿ ಪಡೆದುಕೊಳ್ಳಕ್ಕೆ ಸಾಧ್ಯದ. ನೆಕ್ಸ್ಟ್ ನೋಡೋದರ ಒಂದು ವೆಲ್ ಕೆಟಲ್ ಫೀಡ್ ಅನ್ನುವಂತ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಅದ. ಹೈನುಗಾರಿಕೆ ಮಾಡುವಂತವ್ರು ಇದ್ದಾರೆ ಸಾಕಷ್ಟು ಜನ, ಅವರಿಗೆ ಉಪಯೋಗ ಆಗುವಂತ ಇಲ್ಲಿ ಲಿಸ್ಟ್ ನೋಡ್ತಾ ಇದ್ರಿ. ವೆಲ್ ಕೆಟಲ್ ಫೀಡ್ 1 kg ಮತ್ತು 5 kg ಫಾರ್ಮೇಶನ್ ಒಳಗದ. ಆ 1 kg ಪ್ಯಾಕೆಟ್ ಒಳಗ ನೋಡೋದ್ರ ಕಂಪೋಸಿಷನ್ಸ್ ಅಂದ್ರೆ 30 ಪ್ರಿಂಟೆಡ್ ಕಂಟೆಂಟ್ಸ್ ಅದಾವ. 30 ಕಂಟೆಂಟ್ಗಳಲ್ಲಿ ಮುಖ್ಯ ಘಟಕ ನೋಡೋದಾದ್ರೆ ಕ್ಯಾಲ್ಸಿಯಂ ಅದ, ಫಾಸ್ಫರಸ್ ಅದ. ಕ್ಯಾಲ್ಸಿಯಂ ನಾವು ಸುಮಾರು ಇಂಡಿಯಾದೊಳಗಿರುವಂತ ಎಲ್ಲಾ ಮಿನರಲ್ ಮಿಕ್ಸರ್ ಕಂಪನಿಗಳ ಜೊತೆಗೆ ಕಂಪೇರ್ ಮಾಡಿ ಒಂದು 6-7 ಬ್ರ್ಯಾಂಡ್ ಪ್ರಾಡಕ್ಟ್ ಕಂಪನಿಗಳ ಜೊತೆಗೆ ಸರ್ವೇನು ಮಾಡಲಾಗಿದೆ. ಆ ಒಂದು ಕ್ಷೇತ್ರದಲ್ಲಿ ನೋಡೋದಾದ್ರೆ ಮ್ಯಾಕ್ಸಿಮಮ್ 280 1 kgಯಲ್ಲಿ 280 ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಇರುವಂತ, ಅಂದ್ರೆ ಕೇವಲ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಇನ್ನುಳಿದಂತ ಎಲ್ಲಾ ಘಟಕಗಳನ್ನು ನೋಡೋದಾರ 30 ಘಟಕಗಳು, ಅಂದ್ರೆ ಇಷ್ಟು ಮ್ಯಾಕ್ಸಿಮಮ್ ಘಟಕಗಳಿರುವಂತ ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ವೆಲ್ಪೆ ಕಂಪನಿಯ ಕ್ಯಾಟಲ್ ಫೀಡ್ ಅನ್ಬಹುದು. ಜೊತೆಗೆ 30 ಕಂಟೆಂಟ್ ನಲ್ಲಿ ಆ ಪ್ರಮಾಣವು ಹೆಚ್ಚಳವಾಗಿರೋದ್ರಿಂದ ನೋಡೋದಾದ್ರೆ ಅದು ವೆಲ್ಪೆ ಕಂಪನಿಯ ಕ್ಯಾಟಲ್ ಫೀಡ್ನಾಗ ಅಷ್ಟ ಅಂತ ಹೇಳಕ್ ಇಷ್ಟಪಡ್ತಾನೆ. ಯಾಕಂದ್ರೆ
ಅದು ಪ್ರೂವನ್ ಆಗಿದೆ, ಸರ್ವೆ ಮಾಡಲಾಗಿದೆ. ಇಂಡಿಯಾದ ವಿರ್ಬ್ಯಾಕ್ ಮ್ಯಾನ್ಗೈಡ್ ಅಂತ ಕಂಪನಿಗಳಲ್ಲೂ ಸಹಿತ 257 ಮತ್ತು 54 ಗ್ರಾಮ್ ಏನದ ಕ್ಯಾಲ್ಸಿಯಂ ಅದ. ನಮ್ಮ ಕಂಪನಿದು 280 ಗ್ರಾಮ್ ಕ್ಯಾಲ್ಸಿಯಂ ಅದ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಸಾಕಷ್ಟು ಹೈನುಗಾರಿಕೆಯಲ್ಲಿ ಹಿನ್ನಡೆ ಕಾಣ್ತಾ ಇದ್ದೀವಿ. ಹಾಲಿನ ಪ್ರಮಾಣ ಮತ್ತೆ ಫ್ಯಾಟ್ SNF ಅಲ್ಲಿ ಪ್ರಮಾಣದಲ್ಲಿ ಹೆಚ್ಚಳ ಆಯ್ತಪ್ಪ ಅಂತಂದ್ರೆ ಅಲ್ಲಿ ರೈತರ ಆದಾಯ ಅಂತೂ ಹೆಚ್ಚಾಗೇ ಆಗ್ತದ. ಜೊತೆಗೆ 70% ಆಫ್ ದ ಡಾಕ್ಟರ್ ಚಾರ್ಜಸ್ ಅಂದ್ರೆ ಆ ಆರೋಗ್ಯದ ಮೇಲೆ ಈ ಎಲ್ಲಾ ಘಟಕಗಳು ಆಯುರ್ವೇದಿಕ್ ಘಟಕಗಳು ಇರೋದ್ರಿಂದ ಆ ಹೈನುಗಾರಿಕೆಯಲ್ಲಿ ಹಸು ಅಥವಾ ಎಮ್ಮೆ ಆರೋಗ್ಯದ ಮೇಲೆ ಕೆಲಸ ಮಾಡೋದ್ರಿಂದ ಇದು ಒಳ್ಳೆಯ ರೀತಿಯಾಗಿ ಆ ಹೈನುಗಾರಿಕೆಯಲ್ಲಿ ಲಾಭವನ್ನು ಒದಗಿಸುವಂತ ಪ್ರಾಡಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಇಲ್ಲಿ ಒಂದು ಪೊಯಿಟ್ರಿಗೆ ಸಂಬಂಧಪಟ್ಟಂತೆ ಏನದ ಒಂದು ವೆಲ್ ವೇಟ್ ಫೀಡ್ ಅನ್ನುವಂತ ಒಂದು ಪ್ರಾಡಕ್ಟ್ ಅದ. ಇದು ಸಹಿತ ಸಾಕಷ್ಟು ಒಂದು ಇಲ್ಲಿ ಸಾಕಷ್ಟು ಜನ ಯೂಸರ್ಸ್ ಇದಾರೆ. ಇಲ್ಲಿ ವೆಲ್ ವೇಟ್ ಫೀಡ್ ಅನ್ನುವಂಥದ್ದು ಪೊಯಿಟ್ರಿಯಲ್ಲಿ ಬಳಕೆ ಮಾಡುವಂತ ಒಂದು ವಸ್ತು. ವಿಶೇಷವಾಗಿ ಪೊಯಿಟ್ರಿನೇ ಅಲ್ಲ, ಅದರ ಜೊತೆಗೆ ನಾವು ಕರುಗಳಿಗೆ ಕೊಡಬಹುದು. ಕುರಿ ಆಡು ಸಾಕಣೆ ಮಾಡೋರಿಗೆ, ಹಂದಿ ಸಾಕಣೆ ಮಾಡೋರಿಗೆ ಎಲ್ಲ ಒಂದು ಜಾನುವಾರುಗಳಲ್ಲಿ ವೇಟ್ ನೈಸರ್ಗಿಕವಾಗಿ ವೇಟ್ ಗೇನ್ ಮಾಡಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಸಹಾಯಕವಾಗುವಂತ ಒಂದು ಪ್ರಾಡಕ್ಟ್ ಅದ. ಪೊಯಿಟ್ರಿಗೆ ಸಂಬಂಧಪಟ್ಟಂಗೆ ನೋಡೋದಾತಂದ್ರೆ ಇದ್ರದ್ದು ಸಪರೇಟ್ ಆಗಿ ಟ್ರೈನಿಂಗ್ ಇದಾವ. ಆದ್ರೂ ಸಹಿತ ಹೈಲೈಟ್ ಹೇಳ್ತೀನಿ. ಅಂದ್ರೆ ಒಂದು 42ರಿಂದ 45 ದಿನದ ಒಂದು ಬ್ಯಾಚ್ ಏನಿರ್ತದ, ಆ ಕಾಲಾವಧಿ ಏನಿರ್ತದ ವೇಟ್ ಗೇನ್ಗೆ, ಆ ಒಂದು ಲಿಫ್ಟಿಂಗ್ ವೇಟ್ ಲಿಫ್ಟ್ ಮರಿಗಳನ್ನ ಸಾಗಿಸುವಂತ ಒಂದು ಡೇಟ್ ಇರ್ತದ. ಒಂದು 45 ದಿನದ ಒಂದು ಪೀರಿಯಡ್ ಏನ್ ಮಾಡ್ತದ, ಆ ವೇಟ್ ಎಷ್ಟು ಇರ್ತದ ಅದನ್ನ ಒಂದು 4-5 ದಿನ ಮುಂಚಿತವಾಗಿ ತಂದು ಕೊಡುವಂತ ಕೆಲಸ ಇದು ಮಾಡ್ತದ. ಅಂದ್ರೆ ಆ 4-5 ದಿನದ ಕೊನೆ ಹಂತದಲ್ಲಿ ಜಾಸ್ತಿ ಫೀಡ್ ಕನ್ಸಂಪ್ಷನ್ ಆಗ್ತಿರ್ತದ. ಆ ಫೀಡ್ ಕನ್ಸಂಪ್ಷನ್ ಉಳಿತಾಯ ಆಗ್ತದ, ಆ ಫೀಡ್ ನ ಆದಾಯನೂ ಉಳಿತದ, ಜೊತೆಗೆ FCR ಅನ್ನು ಕೊಡ್ತದ. ಕಂಪನಿಗಳಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ, ವೈಯಕ್ತಿಕವಾಗಿ ಮಾಡ್ತಾ ಇದ್ರೆ ಅಂತಂದ್ರೆ 100% ಅವರಿಗೆ ಜಾಸ್ತಿ ಆದಾಯ ಆಗ್ತದ. ಕಂಪನಿಗಳಿಗೆ ಟೈಅಪ್ ಇದ್ರೂ ಸಹಿತ ಅವರಿಗೆ FCR ಕೊಡ್ತದ, ಜೊತೆಗೆ ಪ್ರಾಡಕ್ಟ್ನಾಗೂ ಅವರಿಗೆ ಖಾದ್ಯದಲ್ಲೂ ಉಳಿತಾಯ ಆಗ್ತದ. ಜೊತೆಗೆ ಇನ್ನಿತರ ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟುವಂತ ಕ್ಷಮತೆ ಅದರೊಳಗೆ ಸಾಕಷ್ಟು ವಿಟಮಿನ್ಸ್ ನಿಂದ ಕೂಡಿರೋದ್ರಿಂದ ಹಾಗಾಗಿ ಇದು ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಅನ್ಬೋದು. ನೆಕ್ಸ್ಟ್ ನೋಡೋದಾತಂದ್ರೆ ಇಲ್ಲಿ ವೆಲ್ನೆಸ್ ಬಗ್ಗೆ ನ್ಯೂ ವೆಲ್ನೆಸ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದೀವಿ. ಸುಮಾರು 12 ಈಗಾಗಲೇ ನಮ್ಮ ಕಂಪನಿ ವೆಲ್ಪೇ ಕಂಪನಿ 12 ಈಗಾಗಲೇ ವೆಲ್ನೆಸ್ಗೆ ಸಂಬಂಧಪಟ್ಟಂತೆ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದೆ. ವೆಲ್ಕೇರ್ ಇದು ಕುಟುಂಬದ ಎಲ್ಲಾ ವರ್ಗದವರಿಗೂ ಸೇವಿಸುವಂತಹ ಅವಶ್ಯಕತೆ ಇರುವಂತಹ ಫುಡ್ ಸಪ್ಲಿಮೆಂಟ್ ತರ ಇರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ವೆಲ್ ಬೂಸ್ಟರ್ ಇದು ಸಹಿತ ಎಲ್ಲಾ ಕುಟುಂಬದ ಸದಸ್ಯರು ಎಲ್ಲರಿಗೂ ಅನುಕೂಲಕರವಾಗಿರುವಂತಹ ಇಮ್ಯುನಿಟಿ ಬೂಸ್ಟ್ ಮಾಡಕ ಒಂದು ಪ್ರಾಡಕ್ಟ್ ಅದ. ವೆಲ್ ಮೆನ್ ಅನ್ನುವಂಥದ್ದು ವಿಶೇಷವಾಗಿ ಪುರುಷರ ಸಲುವಾಗಿ, ಪುರುಷರ ಸ್ಟೆಮಿನಾ ಹೆಚ್ಚು ಮಾಡಕ, ಆದ್ಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡಕ ಉಪಯೋಗ ಆಗುವಂತ ಒಂದು ಪ್ರಾಡಕ್ಟ್ ಅದ. ಅದಾದ ನಂತರ ನೋಡ್ಬೇಕಾದ್ರೆ ವೆಲ್ ನಾರಿ ಇದು ಸಹಿತ ಈಗಾಗಲೇ ವೆಲ್ ನಾರಿ ನಾವು ಜ್ಯೂಸ್ ಫಾರ್ಮೇಶನ್ ಒಳಗೆ ನೋಡಿದ್ದೀವಿ, ಇವಾಗ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಫಾರ್ಮೇಶನ್ ಒಳಗೆ ಕಾಣ್ತಾ ಇದೆ. ವೆಲ್ ನಾರಿ ಒಂದು ನೆಕ್ಸ್ಟ್ ನೋಡೋದಾದ್ರೆ ವೆಲ್ ಪಿಲ್ ಇದು ಮೂಲವ್ಯಾಧಿಯ ಸಲುವಾಗಿ ಈಗಾಗಲೇ ಪೌಡರ್ ಬೇಸ್ ಒಳಗೆ ಆಯುರ್ವೇದಿಕ್ ಪ್ರಾಡಕ್ಟ್ ಇತ್ತು, ಇದು ಟ್ಯಾಬ್ಲೆಟ್ ಫಾರ್ಮೇಶನ್ ಕ್ಯಾಪ್ಸೂಲ್ ಫಾರ್ಮೇಶನ್ ಒಳಗೆ ಬಂದದ. ವೆಲ್ ಕಿಸ್ಟೋನ್ ಇದು ಸಹಿತ ಟ್ಯಾಬ್ಲೆಟ್ ಫಾರ್ಮೇಶನ್ ಒಳಗೆ ಈಗಾಗಲೇ ಬಿಡುಗಡೆ ಮಾಡಿದೀವಿ. ಜೊತೆಗೆ ನೋಡೋದಾದ್ರೆ ವೆಲ್ ಆಂಟಿ ಡಯಾಬಿಟಿಕ್ ಶುಗರ್ ಸಲುವಾಗಿ ಇದು ಟ್ಯಾಬ್ಲೆಟ್ ಒಳಗೆ ಕನ್ವರ್ಟ್ ಮಾಡಿದೀವಿ. ಜೊತೆಗೆ ವೆಲ್ ನಾರಿ ಇದು ಸ್ಪ್ರೇ ಅದ, ಹೆಣ್ಣು ಮಕ್ಕಳಿಗೆ ಅದು ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಉಪಯೋಗ ಆಗುವಂತ ಒಂದು ಒಳ್ಳೆ ಪ್ರಾಡಕ್ಟ್ ಅದ. ವೆಲ್ ಆರ್ಥೋ ಕೇರ್ ಟ್ಯಾಬ್ಲೆಟ್ ಅಂದ್ರೆ ಆರ್ಥೋ ಸಲುವಾಗಿನೂ ಸಾಕಷ್ಟು ಒಳ್ಳೆಯ ಪ್ರಾಡಕ್ಟ್ ಅದಾವ. ಜೊತೆಗೆ ಇಲ್ಲಿ ನೋಡೋದಂದ್ರೆ ವೆಲ್ ಫಿಟ್ ಅಂದ್ರೆ ವೇಟ್ ಲಾಸ್ ಮತ್ತು ಫಿಟ್ನೆಸ್ ಗಾಗಿ, ಅಂದ್ರೆ ಎತ್ತರಕ್ಕೆ ತಕ್ಕಂತೆ ತೂಕ ಇರಬೇಕು ಅನ್ನುವಂತ ಒಂದು ಏನಿರ್ತದೆ ಇದು ಇದೆ, ರೇಷಿಯೋ ಇದೆ, ಅದಕ್ಕೆ ತಕ್ಕಂತೆ ಅದು ಮೇಂಟೈನ್ ಮಾಡುವಂತ ಒಂದು ಟ್ಯಾಬ್ಲೆಟ್ ಫಾರ್ಮೇಶನ್ ಮಾಡ್ತಾ ಇದೀವಿ. ವೆಲ್ ಫಿಟ್ ಜೆಲ್ ಸಹಿತ ಇದೆ, ಅಲ್ಲಿ ಕೊಬ್ಬಿನ ಅಂಶವನ್ನ ಕರಗಿಸಿ ನಿಯಂತ್ರಣಕ್ಕೆ ತರುವಂತ, ವೇಸ್ಟ್ ಸೈಜ್ ಎಲ್ಲ ನಿಯಂತ್ರಣಕ್ಕೆ ತರುವಂತ ಒಂದು ಔಷಧಿ ಇದೆ. ಈ ರೀತಿಯಾಗಿ ಸುಮಾರು 12 ಪ್ರಾಡಕ್ಟ್ಗಳನ್ನ ಈಗಾಗಲೇ ಲಾಂಚ್ ಮಾಡಲಾಗಿದೆ. ಮಾರ್ಕೆಟಿಗೆ ಇನ್ನೇನು ಕೆಲವೇ ಅಂದ್ರೆ ಆರ್ಡರ್ಸ್ ಈಗಾಗಲೇ ತೆಗೆದುಕೊಳ್ತಾ ಇದ್ದೀವಿ. ಆರ್ಡರ್ ಹಾಕಿದ್ರೆ 100% ನಮ್ಮ ಕೈ ತಲುಪಲಿಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಮಾರ್ಕೆಟ್ ನಲ್ಲಿ ಈ ಪ್ರಾಡಕ್ಟ್ಗಳು ಸಹಿತ ವೆಲ್ಪೇ ಬ್ರ್ಯಾಂಡ್ ಅಡಿಯಲ್ಲಿ 100% ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೊಡ್ಲಿದ್ದಾವ ಅಂತ ಹೇಳ್ಬಹುದು. ಮೊಟ್ಟ ಮೊದಲನೇ ಆರ್ಡರ್ ನಂದೇ ಇದೆ ಅಂತ ನಾನು ಹೇಳಕ್ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಈಗಾಗಲೇ ಇದನ್ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸಂಜು ಸರ್ ಈಗಾಗಲೇ ಸ್ಟಾರ್ಟಿಂಗ್ನಾಗ ಸರ್ ಬಗ್ಗೆ ಹೇಳ್ತಾ ಇದ್ರು, ಹಂಗೆ ಇರಂಗಿಲ್ಲ, ವ್ಯಕ್ತಿತ್ವ ಮತ್ತು ಮುಖ ನೋಡಿ ಅಥವಾ ಯಾರನ್ನು ಪರ್ಸನಾಲಿಟಿ ನೋಡಿ ಯಾರ ಬಗ್ಗೆನೂ ಗೊತ್ತಾಗಂಗಿಲ್ಲ. ಆದ್ರೆ ಸಚಿನ್ ಸರ್ ಬಗ್ಗೆ ನಾವು ಇಲ್ಲಿ ನಮ್ಮ ಒಂದು ಈ ಸಣ್ಣ ಮಟ್ಟದ ಒಂದು ಮೊಟ್ಟ ಮೊದಲನೇ ಬಾರಿ ನಾವು ಸಂಕೇಶ್ವರ ಪಟ್ಟಣದಲ್ಲಿ ಈಗ ಒಂದು ಕಾರ್ಯಕ್ರಮ ಆಯೋಜಿಸ್ತೀವಿ. ಹಾಗಾಗಿ ನಾವು ಬರಲೇಬೇಕಂತ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಸರ್ ಇಲ್ಲಿ ಬಂದಿದ್ದಾರೆ. ಆದ್ರೆ ನಾನು ಅವ್ರನ್ನ ಫಾಲೋ ಮಾಡತ್ತೀನಿ.
ಫಿಟ್ನೆಸ್ ಸಂಬಂಧಪಟ್ಟಂಗೆ ಪ್ರಾಡಕ್ಟ್ನ ಆರ್ಡರ್ ಮಾಡಿ ಈಗಾಗಲೇ ಫಾಲೋ ಸರ್ ಮಾಡ್ತಾ ಇದ್ದೀನಿ. ಅವ್ರಂಗೆ ಆಗ್ಬೇಕನ್ನೋ ಕಾರಣಕ್ಕಾಗಿ ಈಗಾಗಲೇ ನಾನು ಸುಮಾರು ವೆಲ್ಬೆರೀಸ್ ಗೋಲ್ಡ್ ಬಳಕೆ ಮಾಡಿ ಸುಮಾರು 6 kg ಕಡಿಮೆ ಆಗಿದೆ. ನಂದ ವ್ಯಾಯಾಮ ಇಲ್ಲದೆ ಎಕ್ಸರ್ಸೈಸ್ ಇಲ್ಲದ ಫುಡ್ ಹ್ಯಾಬಿಟ್ಸ್ ಬದಲಿಸದ 6 kg ನಂದು ವೇಟ್ ಲಾಸ್ ಆಗಿದೆ ವೆಲ್ಬೆರೀಸ್ ಗೋಲ್ಡ್ ಬಳಕೆ ಮಾಡಿ. ಅದೇ ಥ್ಯಾಂಕ್ ಯು ಸರ್. ಅದಕ್ಕಾಗಿ ನಾನು ಈಗಾಗಲೇ ಟ್ಯಾಬ್ಲೆಟ್ ಫಾರ್ಮೇಷನ್ ಒಳಗೆ ಮತ್ತು ಜೆಲ್ ಫಾರ್ಮೇಷನ್ ಒಳಗಿರುವಂತಹ ವೇಟ್ ಲಾಸ್ಗೆ ಮತ್ತು ವೇಟ್ ಮೇಂಟೈನ್ ಮಾಡಕ ಮತ್ತು ಕೊಬ್ಬನ್ನು ಕರಗಿಸುವಂತ ಒಂದು ಏನು ಜೆಲ್ ಅದ ಆ ಎಲ್ಲ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದೇನೆ. ಅಂದ್ರೆ ಮೊಟ್ಟ ಮೊದಲನೇ ನಾವು ಬೇರೆಯವ್ರಿಗೆ ಹೇಳೋಕ್ಕಿಂತ ನಾವು ಚೇಂಜ್ ಆಗಬೇಕು. ನಮಗೊಬ್ಬ ರೋಲ್ ಮಾಡೆಲ್ ಯಾರಾದರೂ ಇರಬೇಕು. ಹಂಗಾಗಿ ನನಗೂ ಒಬ್ಬ ಗುರುಗಳು ಹಾಗೂ ರೋಲ್ ಮಾಡೆಲ್ ಅಂತ ಅನ್ಬೋದು. ನಮ್ಮೆಲ್ಲ ವೆಲ್ಫೇರ್ ಒಂದು ಫೌಂಡೇಶನ್ ಒಳಗ ಆಸ್ ಎಜುಕೇಶನಲ್ ಫೌಂಡೇಶನ್ ಟೀಮ್ ಲೀಡರ್ ಆಗಿ ಅವ್ರು ಕೆಲಸ ಮಾಡ್ತಾರ. ಅವರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸಾಕಷ್ಟು ಬದಲಾವಣೆಗಳನ್ನು ನನ್ನಲ್ಲೂ ತಂದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ಸರ್ಗೂ ಅವಶ್ಯಕತೆ ಅಂತ ಹೇಳ್ಬೋದು. ಓಕೆ, ನಾವೆಲ್ಲ ಸೇರಿ ಬದಲಾವಣೆಯನ್ನು ತಂದುಕೊಳ್ಳೋಣ. 2 ಆಪ್ಷನ್ ಅದಾವ. ಹಾಗಾದ್ರೆ ಮುಂದುವರೆದು ನೋಡೋದಾದ್ರೆ ನಾವು ಯಾವ್ದಾದ್ರು ಪ್ರಾಡಕ್ಟ್ ತಗೋಬೇಕಾದ್ರೆ ಮಾರ್ಕೆಟ್ನಾಗಿಂದ ನಾವು ಪ್ರಾಡಕ್ಟ್ ತಗೋಬಹುದು, ಮತ್ತೆ ವೆಲ್ಫೇರ್ ಕಡೆಯಿಂದ ಪ್ರಾಡಕ್ಟ್ ತಗೋಬಹುದು. ಇಲ್ಲಿ ಸಿಗುವಂತ ಪ್ರಾಡಕ್ಟ್ಗಳು ಎಲ್ಲಾದ್ರೂ ಸಿಗ್ತಾವ. ಹಾಗಾದ್ರೆ ಮಾರ್ಕೆಟ್ನಾಗ ತಗೋದಕ್ಕ ನಮ್ಮ ಹತ್ರ ತಗೋದಕ್ಕ ಏನ್ ಡಿಫ್ರೆನ್ಸ್ ಅದ? ಹಾಗಾದ್ರೆ ಮಾರ್ಕೆಟ್ನಾಗ ನಾವು ಕೇಳಿ ಪಡಿಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ 5ರಿಂದ 10% ಮ್ಯಾಕ್ಸಿಮಮ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಏನ್ ಮಾಡ್ತಾರ, ಡಿಸ್ಕೌಂಟ್ ಕೊಡ್ತಾರ. ಅಲ್ಲಿ ಲಾಭ ಏನಪ್ಪಾ ಅಂತಂದ್ರೆ 5ರಿಂದ 10% ಅಲ್ಲಿ ಡಿಸ್ಕೌಂಟ್ ಸಿಗ್ಬೋದು. ಬಟ್ ವೆಲ್ಫೇರ್ ಅಲ್ಲಿ ಕೆಲಸ ಮಾಡೋದು ಏನಪ್ಪಾ ಅಂತಂದ್ರ ಇಲ್ಲಿ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಮೊದಲನೇದು ರಿಟೇಲ್ ಇನ್ಕಮ್ ಇದೆ. ವೆಲ್ಫೇರ್ ಅಲ್ಲಿ ಸೇರೋದ್ರಿಂದ ವೆಲ್ಫೇರ್ ಕಡೆಯಿಂದ ಪ್ರಾಡಕ್ಟ್ ತೆಗೆದುಕೊಳ್ಳೋದ್ರಿಂದ ಮೊದಲನೇ ಲಾಭ ರಿಟೇಲ್ ಇನ್ಕಮ್. ಅಂದ್ರೆ ನಮ್ಮ ಪ್ರಾಡಕ್ಟ್ಗಳನ್ನು ನಾವು DP ರೇಟಿಗೆ ತೆಗೆದುಕೊಂಡು MRP ರೇಟಿಗೆ ಸೇಲ್ ಮಾಡೋದ್ರಿಂದ ಡಿಸ್ಟ್ರಿಬ್ಯೂಟರ್ಗಳಿಗೆ DP MRP ಮಧ್ಯದಲ್ಲಿರುವಂತಹ ಡಿಫರೆನ್ಸ್ ಲಾಭ ಅಂತೂ ಇದ್ದೇ ಇದೆ. ವೀಕ್ಲಿ ಇನ್ಕಮ್ ಅದ. ವೀಕ್ಲಿ ಇಲ್ಲಿ ಅಂದ್ರೆ ಪೇಔಟ್ ಬಗ್ಗೆ ಹೇಳಿದ್ದಾಯ್ತು. ಆ ಒಂದು ಅಂಶ ನೋಡೋದಾದ್ರೆ ವೀಕ್ಲಿ ಇಲ್ಲಿ ಇನ್ಕಮ್ ಬರ್ತಾ ಇದೆ, ವೀಕ್ಲಿ ಪೇಮೆಂಟ್ ಇರ್ತದ. ಹಾಗಾಗಿ ವೀಕ್ಲಿ ಇನ್ಕಮ್ ಅದ, ಮನಿ ಫ್ರೀಡಮ್ ಅದ, ಟೈಮ್ ಫ್ರೀಡಮ್ ಅದ. ಅಂದ್ರೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡೋರು ಮಾಡ್ಬೋದು, ವೃತ್ತಿಪರರು ಮಾಡ್ಬೋದು, ಅಥವಾ ಕಾಲೇಜ್ ಡ್ರಾಪ್ಔಟ್ಸ್ ಮಾಡ್ಬೋದು, ಅಥವಾ ನಿರುದ್ಯೋಗಿಗಳಾಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಯಾರು ಬೇಕಾದವರು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ 2 ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ಬೋದು. ಹಾಗಾಗಿ ಟೈಮ್ ಫ್ರೀಡಮ್ ಅದ, ಮನಿ ಫ್ರೀಡಮ್ ಅದ, ಜೊತೆಗೆ ಫ್ಯಾಮಿಲಿ ಸೆಕ್ಯೂರಿಟಿ ಅದ. ಇಲ್ಲಿ ನೋಡೋದಂದ್ರೆ ಇಲ್ಲಿ ಒಂದು ವೇಳೆ ನಾನು ಮುಂದಿನ ಸ್ಲೈಡ್ ನಲ್ಲಿ ಬರ್ತದ ಇಲ್ಲಿ ಫ್ಯಾಮಿಲಿ ಸೆಕ್ಯೂರಿಟಿ ಯಾವ ರೀತಿಯಾಗಿ ಅದ ಅನ್ನೋದು ನಾ ಹೇಳ್ತಾ ಇದ್ದೀನಿ, ವಿವರವಾಗಿ ಹೇಳ್ತೀನಿ. ಅಲ್ಲಿ ಅವಾರ್ಡ್ಸ್ ರಿವಾರ್ಡ್ಸ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ಪ್ರಾಡಕ್ಟ್ಗಳನ್ನು ಸಹಿತ ಅವಾರ್ಡ್ಗಳ ರೂಪದಲ್ಲಿ ಕೊಡಲಾಗ್ತಾ ಇದೆ. ರಿವಾರ್ಡ್ಸ್ಗಳು ಇರ್ತಾವ, ಜೊತೆಗೆ ನ್ಯಾಷನಲ್ ಅಂಡ್ ಫಾರಿನ್ ಟ್ರಿಪ್ಸ್ ಇರ್ತಾವ. ನ್ಯಾಷನಲ್ ಅಂತಂದ್ರೆ ಡೊಮೆಸ್ಟಿಕ್ ಟ್ರಿಪ್ಸ್, ವರ್ಷದಲ್ಲಿ 3 ಡೊಮೆಸ್ಟಿಕ್ ಟ್ರಿಪ್ ಇರ್ತಾವ ವೆಲ್ಫೇರ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ನ್ಯಾಗ. ಅದ್ರ ಜೊತೆಗೆ ನ್ಯಾಷನಲ್ ಜೊತೆಗೆ ಫಾರಿನ್ ಟ್ರಿಪ್ಸ್ ಇದಾವ. ನಾವು ಕಳೆದ ಮೇ ಒಳಗ ನಾವು ಸುಮಾರು 120 ಜನರನ್ನ ಥೈಲ್ಯಾಂಡ್ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ವಿ. ಅದರ ಜೊತೆಗೆ ಅಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರ ಅದರ ವಿಶೇಷತೆ ಹೇಳ್ಬೇಕಂತಂದ್ರೆ 120 ಜನರಲ್ಲಿ 80 ಜನ ಫಾರ್ಮರ್ ಬ್ಯಾಕ್ಗ್ರೌಂಡ್ ಅವ್ರು ಇದ್ರು, ಫಾರ್ಮರ್ಸ್ ಅಂಡ್ ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಆಗಿ ಇದ್ರು ಅನ್ನೋದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಯಾವುದೇ ಕಂಪನಿಗಳು, ಯಾವುದೇ ಶಾಪ್ ಓನರ್ಸ್ ಆಗಿರ್ಬೋದು, ರೈತರನ್ನ ಯಾವುದೇ ಒಂದು ಪ್ರವಾಸ, ಯಾವುದೇ ಒಂದು ಆಫರ್ ಕೊಟ್ಟು ಅಥವಾ ಯಾವುದೇ ಒಂದು ವಿದೇಶಕ್ಕೆ ಕರ್ಕೊಂಡು ಹೋದಂತ ಯಾವುದೇ ಇತಿಹಾಸವೇ ಇಲ್ಲ. ಅದನ್ನ ಮೊಟ್ಟ ಮೊದಲನೇ ಬಾರಿ ವೆಲ್ಫೇರ್ ಕಂಪನಿ 80 ಜನ ರೈತರನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಿ ಬಂದಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಅದೇ ರೀತಿಯಲ್ಲಿ ಮುಂಬರುವಂತ ನೆಕ್ಸ್ಟ್ ಮಂತ್ ನಾವು ಮುಂದಿನ 8 ತಾರೀಕಿಗೆ ಮತ್ತೆ ನಾವು ದುಬೈಗೆ ಹೋಗ್ತಾ ಇದೀವಿ. ಸುಮಾರು 60 ಜನರನ್ನ ಕರೆಕೊಂಡು ಕಂಪನಿ ದುಬೈ ಪ್ರವಾಸ ಮಾಡಲಿದೆ ಫ್ರೀ ಆಫ್ ಕಾಸ್ಟ್ನ್ಯಾಗ. ಈ ಪ್ರಾಡಕ್ಟ್ ಮಾಧ್ಯಮದಿಂದ ನಾವೆಲ್ಲ ಸುಮಾರು 60 ಜನ ಈಗಾಗಲೇ ಆಯ್ಕೆಯಾದಂತ ದುಬೈ ಅಚೀವರ್ಸ್ ಗಳನ್ನು, ಇಲ್ಲೂ ನಮ್ಮಲ್ಲೂ ಸಾಕಷ್ಟು ಜನ ದುಬೈ ಅಚೀವರ್ಸ್ ಅದಾರ. ನೆಕ್ಸ್ಟ್ ಅವರಿಗೆ ನಾವು ಇಲ್ಲಿ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಸತ್ಕರಿಸಲಾಗ್ತದ. ನೀವು ಅವರಿಂದಲೇ ತಿಳಿದುಕೊಳ್ತೀರಿ ಯಾವ ರೀತಿಯಾಗಿ ಅವ್ರು ಅಚೀವರ್ ಆಗಿದಾರ. ಹಾಗಾಗಿ ಇಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಲ್ಲಿ ಟ್ರಿಪ್ಸ್ ಇದಾವ. ಅದೇ ರೀತಿ ಯಾವ ರೀತಿಯಾಗಿ ಬದಲಾವಣೆ ಅಂದ್ರೆ ಬಿಸ್ನೆಸ್ ಒಳಗೆ ನಾ ಇವತ್ತು ಜಾಯಿನ್ ಆಗ್ತೀನಿ ಅಂತಂದ್ರ ನನ್ನಲ್ಲಿ ಬದಲಾವಣೆ ಬೇಕು, ಆರ್ಥಿಕವಾಗಿ ಮತ್ತೆ ವ್ಯಕ್ತಿಗತವಾಗಿ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ ಚಿತ್ರದಲ್ಲಿ ತೋರಿಸಿರುವಂತೆ ಟ್ರಾನ್ಸ್ಫಾರ್ಮೇಶನ್ ಕೇವಲ ಇಲ್ಲಿ ಹಣ ಸಂಪಾದನೆ ಅಷ್ಟೇ ಅಲ್ಲ, ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಅಲ್ಲಿ ಬುದ್ಧಿಮಟ್ಟದಲ್ಲಿ, ಆಲೋಚನಾ ಶಕ್ತಿಯಲ್ಲಿ, ಅವರ ವಿಚಾರಧಾರೆಯಲ್ಲಿ ಬದಲಾವಣೆ ತರುವಂತ ಕ್ಷಮತೆ ಈ ವೆಲ್ಫೇರ್ ಕಂಪನಿಯಲ್ಲಿ ಎಜುಕೇಶನಲ್ ಫೌಂಡೇಶನ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಆದಾಯ ನೋಡೋದಾದ್ರೆ ಇಲ್ಲಿ ವೀಕ್ಲಿ 1
ಅಂದ್ರೆ 1,50,000 ರೂಪಾಯಿ. ಇದೇನಪ್ಪಾ ಅಂತಂದ್ರೆ ತಿಂಗಳ ಆದಾಯ ಅಲ್ಲ, ಒಂದು ವಾರದ ಆದಾಯ ಅಂತ ಹೇಳ್ಬೋದು ಇಲ್ಲಿ. ಹಾಗಾದ್ರೆ ತಿಂಗಳ ಆದಾಯ ಎಷ್ಟಾಯ್ತು? ಸುಮಾರು 6 ಲಕ್ಷ ರೂಪಾಯಿಗಳನ್ನ ಗಳಿಕೆ ಮಾಡುವಂತಹ ಒಂದು ಚಾನ್ಸ್ ಅನ್ನ ವೆಲ್ಪೆ ನಮಗೆಲ್ಲ ಕೊಡ್ತಾ ಇದೆ. ಅದಕ್ಕಾಗಿ ಒಂದು ಜೋರಾದ ಚಪ್ಪಾಳೆ. ಯಾವ ರೀತಿ ಅನ್ನೋದನ್ನ ನೋಡೋಣ ನೆಕ್ಸ್ಟ್ ಸ್ಲೈಡ್ ಒಳಗ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಶ್ರೀ ಸರ್ ಅಂತ ಇದ್ದಾರೆ. ಶ್ರೀ ಸರ್ ಈಗಾಗಲೇ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡು ಜಾಯ್ನ್ ಆಗೋದಿರ್ತದ. ಹಾಗಾಗಿ ಇಲ್ಲಿ 1000 PV ಇಂದ ಶ್ರೀ ಸರ್ ಕಂಪನಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಜಾಯ್ನ್ ಆದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಆರ್ಗನೈಸೇಷನ್ 1 and 2 ಎರಡು ಭಾಗಗಳದಾವ. ಆರ್ಗನೈಸೇಷನ್ 1 ಒಳಗ ರಾಮ್ ಸರ್ ಸೇಮ್ ಅವ್ರ ರೆಫರೆನ್ಸ್ ನಿಂದ ರಾಮ್ ಸರ್ 1000 PV ಇಂದ ಜಾಯ್ನ್ ಆಗ್ತಾರ. ತಿಳ್ಕೊಣ ಪ್ರಾಡಕ್ಟ್ ತಗೊಳ್ತಾರ, ಅವ್ರು ಜಾಯ್ನ್ ಆಗ್ತಾರ, ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ತಾರ. ರಾಮ್ ಸರ್ ಜಾಯ್ನ್ ಆದ ತಕ್ಷಣ ಶ್ರೀ ಸರ್ ಅಕೌಂಟ್ಗೆ ಕಂಪನಿ ಆಸ್ ಅ ಸ್ಪಾನ್ಸರ್ ಇನ್ಕಮ್ 1,000 ರೂಪಾಯಿಗಳ ಇನ್ಕಮ್ ಅನ್ನು ಕೊಡ್ತಾ ಇದೆ. ಜೊತೆಗೆ ಆರ್ಗನೈಸೇಷನ್ 2 ಒಳಗ ಶ್ಯಾಮ್ ಸರ್ ಜಾಯ್ನ್ ಮಾಡ್ತಾರ. ಅವರು 1000 PV ಇಂದ ಜಾಯ್ನ್ ಆದ್ರಪ್ಪ ಅಂತಂದ್ರ ಶ್ರೀ ಸರ್ ಅಕೌಂಟ್ಗೆ ಮತ್ತೆ 1,000 ರೂಪಾಯಿ ಸ್ಪಾನ್ಸರ್ ಇನ್ಕಮ್ ಹೋಗ್ತದ. ಜೊತೆಗೆ ಎರಡು ಆರ್ಗನೈಸೇಷನ್ 1 and 2 ನಲ್ಲಿ ಸಿಮಿಲರ್ ಎರಡೂ ಬದಿಗೆ ಸೇಮ್ PV ಮ್ಯಾಚಿಂಗ್ ಆದ ತಕ್ಷಣ ಅಲ್ಲಿ ಮ್ಯಾಚಿಂಗ್ ಬೋನಸ್ ಆಗಿ ಕಂಪನಿ ಮತ್ತೆ 1,000 ರೂಪಾಯಿನ ಕೊಡ್ತಾ ಇದೆ. ಅಂದ್ರೆ ಕೇವಲ 1,000 ಅಲ್ಲ, ಈ ಬದಿಗೆ ಎಷ್ಟು PV ಮ್ಯಾಚ್ ಆಗ್ತಾವ ಎರಡೂ ಬದಿಗೆ ಅಷ್ಟು ಅಲ್ಲಿ ಅಮೌಂಟ್ ಬರ್ತದ. ಅದೇ ರೀತಿಯಾಗಿ ರಾಮ್ ಸರ್ ಸುಮ್ಮನೆ ಇರೋದಿಲ್ಲ. ರಾಮ್ ಸರ್ ಮತ್ತೆ ಏನ್ ಮಾಡ್ತಾರೆ, ಅವ್ರು 2 ಜನರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವ್ರು 2 ಜನರಿಗೆ ಪ್ರಮೋಟ್ ಮಾಡಿದಾಗ ಇಲ್ಲಿ ಶ್ರೀ ಸರ್ ಯಾವ ರೀತಿಯಾಗಿ 3,000 ಇನ್ಕಮ್ ಬಂದದ, ಅದೇ ಸೇಮ್ ರಾಮ್ ಸರ್ಗೂ ಕವಿತಾ ಮೇಡಮ್ ಮತ್ತು ರಾಜ್ ಸರ್ 1,000 PV ಇಂದ ಜಾಯಿನ್ ಮಾಡಿದಾರಪ್ಪ ಅಂತಂದ್ರೆ ಅವ್ರ ಆದಾಯ 3,000 ಆಗ್ತದ. ಅದ್ರ ಜೊತೆಗೆ ಇಲ್ಲಿ ಶ್ಯಾಮ್ ಸರ್ ಸೇಮ್ ಅದೇ ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಪ್ರಿಯಾ ಮೇಡಮ್ ಮತ್ತು ಕೋಮಲ್ ಮೇಡಮ್ ಅವರಿಗೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಸಹಿತ 1,000 PV ಇಂದ ಜಾಯಿನ್ ಆದ್ರಪ್ಪ ಅಂತಂದ್ರೆ ಇಲ್ಲಿ ಶ್ಯಾಮ್ ಸರ್ ಆದಾಯ ಎಷ್ಟಾಗ್ತದ? 3,000 ರೂಪಾಯಿ ಆಗ್ತದ. ಆದ್ರೆ ಈ ಸಲ ಶ್ರೀ ಸರ್ ಕೆಲಸ ಮಾಡಿಲ್ಲ, ರಾಮ್ ಸರ್ ಮತ್ತು ಶ್ಯಾಮ್ ಸರ್ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಸ್ಪಾನ್ಸರ್ ಇನ್ಕಮ್ 2,000 ಅವ್ರಿಗೆ ಹೋಗಿದೆ, ಮ್ಯಾಚಿಂಗ್ ಬೋನಸ್ ಅವ್ರಿಗೆ ಹೋಗಿದೆ. ಆದ್ರೆ ಈ ಬಾರಿ ಶ್ರೀ ಸರ್ ಅಕೌಂಟ್ಗೆ ಕಂಪನಿ ಏನ್ ಮಾಡ್ತಾ ಇದೆ, 2,000 ರೂಪಾಯಿಗಳನ್ನ ಆಸ್ ಅ ಬೋನಸ್ ಆಗಿ ಕೊಡ್ತಾ ಇದೆ, ಮ್ಯಾಚಿಂಗ್ ಬೋನಸ್ ಆಗಿ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಂದ್ರೆ PV ಎಲ್ಲರಿಗೂ ಕೌಂಟ್ ಆಗ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಈ ರೀತಿಯಾಗಿ ಆರ್ಗನೈಸೇಷನ್ 1 and 2 ಅಲ್ಲಿ ಎಷ್ಟು PV ಮ್ಯಾಚ್ ಆಗ್ತಾವ ಅಷ್ಟನ್ನ ನಾವು ಮಂತ್ಲಿ ಅಂದ್ರೆ ಇನ್ಕಮ್ ನಾವು ಹೊಂದಬಹುದು. ಅಂದ್ರೆ ವೀಕ್ಲಿ ಇನ್ಕಮ್ ಅದ. ವೀಕ್ಲಿ ನೋಡೋದಾತಂದ್ರ ಇಲ್ಲಿ 5,000 ಎರಡು ಬಾರಿಗೆ PV ಮ್ಯಾಚಿಂಗ್ ಆದ್ರೆ 5,000, 10,000 PV ಮ್ಯಾಚ್ ಆದ್ರೆ 10,000, 25,000 PV ಮ್ಯಾಚ್ ಆದ್ರೆ 25,000, 1 ಲಕ್ಷ PV ಮ್ಯಾಚ್ ಆದ್ರೆ 1 ಲಕ್ಷ, 1,50,000 PV ಮ್ಯಾಚ್ ಆದ್ರೆ 1,50,000 ರೂಪಾಯಿ. ವಾರದ ಆದಾಯ 2 ಲಕ್ಷ PV ಮ್ಯಾಚ್ ಆದ್ರೆ 2 ಲಕ್ಷ ರೂಪಾಯಿ ಕಂಪನಿ ಕೊಡ್ತಾ ಇಲ್ಲ. 1,50,000ಕ್ಕೆ ಕ್ಯಾಪಿಂಗ್, ವೀಕ್ಲಿ ಕ್ಯಾಪಿಂಗ್ ಇದೆ. ಮ್ಯಾಕ್ಸಿಮಮ್ 1,50,000ಗಳನ್ನ ನಾವು ಗಳಿಕೆ ಮಾಡಬಹುದು. ವಾರದ ಆದಾಯ ಒಂದು ಐಡಿಗೆ ಈ ರೀತಿಯಾಗಿ ಒಂದು ಐಡಿಗೆ ನಾವು ತಿಂಗಳಿಗೆ 6 ಲಕ್ಷ ರೂಪಾಯಿಗಳನ್ನ ಗಳಿಕೆ ಮಾಡಬಹುದು. ಆ ರೀತಿಯಾದಂತಹ ಒಂದು ಅವಕಾಶವನ್ನ, ಉದ್ಯೋಗ ಅವಕಾಶವನ್ನ ವೆಲ್ಪೆ ಕೊಡ್ತಾ ಇದೆ. ಅದಕ್ಕಾಗಿ ಒಂದು ಬಾರಿ ವೆಲ್ಪೆಗೆ ಜೋರಾದ ಚಪ್ಪಾಳೆಯನ್ನು ಹೊಂದಿದ್ದೇವೆ. ಇಲ್ಲಿ ಗ್ರೂಪ್ ಮ್ಯಾಚಿಂಗ್ ಬೋನಸ್ ರೀತಿಯಲ್ಲಿ ಹಲವಾರು ಅಂದ್ರೆ 11 ಇಲ್ಲಿ ರ್ಯಾಂಕ್ ಬರ್ತಾವ. ಆ ರ್ಯಾಂಕ್ ನಂತೆ ಈಗಾಗಲೇ ಸೆಕ್ಯೂರಿಟಿ ಬಗ್ಗೆ ನಾನು ಹೇಳಿದ್ದೆ. ಎಕ್ಸಿಕ್ಯೂಟಿವ್ ರ್ಯಾಂಕ್ ಅಬೋವ್ ಇಲ್ಲಿ ಪಾಯಿಂಟ್ ಮ್ಯಾಚಿಂಗ್ ಎಷ್ಟು ಎರಡೂ ಬದಿಗೆ ಆರ್ಗನೈಸೇಷನ್ 1 and 2 ನಲ್ಲಿ ಮ್ಯಾಚಿಂಗ್ ಆದ ನಂತರ 1 ಲಕ್ಷ ಎರಡೂ ಬದಿಗೆ ಮ್ಯಾಚ್ ಆದ್ರೆ ಈ ಎಕ್ಸಿಕ್ಯೂಟಿವ್ ರ್ಯಾಂಕ್. ಅದಾದ ನಂತರ 2.5 ಲಕ್ಷ ಮ್ಯಾಚ್ ಆದ್ರೆ ಸಿಲ್ವರ್ ರ್ಯಾಂಕ್, 5 ಲಕ್ಷ ಮ್ಯಾಚ್ ಆದ್ರೆ ಪರ್ಲ್ ರ್ಯಾಂಕ್, ಎಮರಾಲ್ಡ್ ರ್ಯಾಂಕ್ 10 ಲಕ್ಷ PVಗೆ ಎಮರಾಲ್ಡ್, 25 ಲಕ್ಷ PVಗೆ ಗೋಲ್ಡ್. ಅದೇ ರೀತಿಯಾಗಿ ಪ್ಲಾಟಿನಂ 50 ಲಕ್ಷ PVಗೆ ಪ್ಲಾಟಿನಂ, 1 ಕೋಟಿಗೆ ಡೈಮಂಡ್. ಈ ರೀತಿಯಾಗಿ ಸುಮಾರು 11 ರ್ಯಾಂಕ್ ಕಾಣ್ತಾ ಇದ್ದೀವಿ ನಾವು. ಈ 11 ರ್ಯಾಂಕ್ಗಳಲ್ಲಿ ಇದೇನ ಇದರ ನಂತರದ ಒಂದು ರ್ಯಾಂಕ್ಗಳ ಎಲ್ಲಾ ರ್ಯಾಂಕ್ಗಳಿಗೂ ಅದು ಫಿಕ್ಸ್ ನಾವು ರಾಯಲ್ಟಿ ಇನ್ಕಮ್ ಇದೆ ಈಗಾಗಲೇ ಸ್ಲೈಡ್ ನಲ್ಲಿ ತೋರಿಸಿದಾಗ. ಜೊತೆಗೆ ಫ್ಯಾಮಿಲಿ ಸೆಕ್ಯೂರಿಟಿಗಾಗಿ ಅಲ್ಲಿ 6 ಲಕ್ಷ ರೂಪಾಯಿಗಳ ಅಪಘಾತ ಮೃತ್ಯು ವಿಮೆ ಸಹಿತ ಕಂಪನಿ ಕ್ರಿಯಾಪೋಷಣೆಗ ಅಲ್ಲಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದೆ. ಹಾಗಾಗಿ
ನಾಮಿನೇಷನ್ ಫೆಸಿಲಿಟಿ ನೆಕ್ಸ್ಟ್ ನೋಡ್ತಾ ಇದೀವಿ. ಪ್ರತಿಯೊಬ್ಬ ಇಲ್ಲಿ ಡಿಸ್ಟ್ರಿಬ್ಯೂಟರ್ಗೆ ಏನಿದೆ ವೆಲ್ಪೇ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಅಂತೀವಿ ನಾವು ಅದಕ್ಕೆ. ಅಲ್ಲಿ ಪ್ರತಿಯೊಬ್ಬರಿಗೂ ಏನಿದೆ ನಾಮಿನೇಷನ್ ಫೆಸಿಲಿಟಿ ಇದೆ. ನಾವು ಯಾರಾದ್ರೂ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಗ್ತೀವಿ ಅಂತಂದ್ರೆ ನಾವು ನಮ್ಮ ಕುಟುಂಬ ಸದಸ್ಯರನ್ನ ಯಾರನ್ನಾದ್ರೂ ಏನ್ ಮಾಡಬಹುದು, ನಾಮಿನೇಟ್ ಮಾಡಬಹುದು. ಒಂದು ವೇಳೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಸೆಕ್ಯೂರಿಟಿ ಯಾವ ರೀತಿಯಾಗಿ ಅಂತಂದ್ರೆ ನನ್ನ ಆದಾಯ ಸುಮಾರು ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ಇದೆ ಅಂತಂದ್ರ ನಾನು ಒಂದು ವೇಳೆ ಏನಾದ್ರೂ ಅಪಘಾತದಲ್ಲೂ ಯಾವುದೋ ರೀತಿಯಾಗಿ ನಾನು ಇಲ್ಲ ಅಂದಾಗ ಆ ಒಂದು ಬಿಸ್ನೆಸ್ ನಾ ಯಾವ್ದಾದ್ರು ಜಾಬ್ ಮಾಡ್ತಾ ಇದ್ದೆ ಅಂತಂದ್ರೆ ನಾ ಹೋದ್ರೆ ನನಗೆ ಇನ್ಕಮ್ ಇರ್ತದ, ನಾವು ಒಂದ್ ದಿವ್ಸ ರಜೆ ಹಾಕಿದ್ರೆ ನಾನು ಪೇಮೆಂಟ್ ಕಟ್ ಆಗ್ತದ. ಬಟ್ ಇಲ್ಲ ಹಂಗಿಲ್ಲ, ನಾ ಇರ್ಲಿ ಇಲ್ಲದೆ ಇರ್ಲಿ ಇಲ್ಲ ನನ್ನ ಒಂದು ಪೇಮೆಂಟ್ ಮ್ಯಾಕ್ಸಿಮಮ್ ನಾವು 10 ಲಕ್ಷ ತೆಗೆದುಕೊಳ್ತಾ ಇದ್ರು ಸಹಿತ ಕಂಪನಿ ಏನ್ ಮಾಡ್ತಾ ಇದೆ, ನಾನು ನಾಮಿನೇಟ್ ಮಾಡಿರುವಂತಹ ಸದಸ್ಯನಿಗೆ ನಾನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದೇ ಅಮೌಂಟ್ ಅನ್ನ ಪರ್ ಮಂತ್ ಇನ್ಕಮ್ ಏನಿರ್ತದ ಅದನ್ನ ಕೊಡಲೇಬೇಕು. ಜೊತೆಗೆ ಅವರ ವೃತ್ತಿಗೆ ಅಂದ್ರೆ ಅದ ಒಂದು ಕೆಲಸವನ್ನು ಅವ್ರು ಮಾಡಬಹುದು, ಮಾಡದೇ ಇದ್ರೂ ಸಹಿತ ಇನ್ಕಮ್ ಮುಂದುವರಿತದ ಅನ್ನೋದಕ್ಕೆ ಇದು ಸೆಕ್ಯೂರಿಟಿ ಆಗಿ ನಾವು ಸೆಕ್ಯೂರಿಟಿ ಯಾವ ರೀತಿ ಅಂತ ನಾವು ಮೊದಲನೇ ಸ್ಲೈಡ್ ಒಳಗೆ ಹೇಳಿದ್ವಿ, ಅದಕ್ಕೆ ಇದು ಉದಾಹರಣೆ ಅಂತ ಅನ್ಬೋದು. ಹಾಗಾದ್ರೆ ಡೂ ಇಟ್ ಫಾರ್ ಯುವರ್ ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಹೇಳ್ಬೋದು ಇಲ್ಲಿ. ಅಂದ್ರೆ ವೆಲ್ಪೇ ಯಾಕೆ ಮಾಡಬೇಕು ಅಂತಂದ್ರೆ ಫ್ಯಾಮಿಲಿ ಸೆಕ್ಯೂರಿಟಿ ಸಲುವಾಗಿ ಮಾಡಬೇಕು, ಜಾಬ್ ಅಪರ್ಚುನಿಟಿ ಸಲುವಾಗಿ. ಮತ್ತೆ ನೋಡ್ತಾ ಇದ್ರಿ ಚಿತ್ರದಲ್ಲಿ ನೋಡ್ತಾ ಇದ್ರಿ ಸತ್ಯದ ಒಂದು ಆಧುನಿಕತೆಯಲ್ಲಿ ಆಧುನಿಕ ಜಗತ್ತಿನಾಗ ನಾವು ಜರ್ನಿ ಮಾಡಕ್ಕೂ ಸಹಿತ ನೀವು ಸ್ಟ್ರಗಲ್ ಮಾಡತ್ತೀವಿ. ಕರ್ನಾಟಕದಲ್ಲಿ ಈಗಾಗಲೇ ಬಸ್ ಫ್ರೀ ಆದ ತಕ್ಷಣ ನೀವು ಇದೇ ರೀತಿ ಟ್ರೈನಿಗೆ ಹೆಂಗ ದಾರಿ ಕಾಯ್ತಿದ್ರು ಹಂಗ ಬಸ್ಸಿಗೆ ನಾವು ದಾರಿ ಕಾಯುವ ಪರಿಸ್ಥಿತಿ ಬಂದದ. ಗಂಡು ಮಕ್ಕಳ ಗಾಡಿಯಾಗ ಹತ್ತಕ್ಕೂ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟದ. ಹಾಗಾಗಿ ನಾವು ಸ್ವಂತ ವಾಹನದ ಅವಶ್ಯಕತೆ ಇದೆ. ಇಲ್ಲಿ ನೋಡ್ತಾ ಇದ್ರಿ ಇನ್ನೂ ಹಳ್ಳಿಗಾಡಿನಲ್ಲಿ ಈ ರೀತಿಯಾಗಿ ಜರ್ನಿ ಮಾಡತ್ತೀವಿ, ಸಾಕಷ್ಟು ಜನ ಜರ್ನಿ ಮಾಡತ್ತಾರ. ಈ ರೀತಿಯಾದ ಅಪಘಾತಗಳ ಸಂಭವಿಸುವಂತಹ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಪಘಾತಗಳಾದಾಗ ಎರಡೂ ಒಂದು ಕಡೆಯಿಂದ ವಾಹನಗಳಲ್ಲಿ ಇರುವಂತಹ ಜನರ ಒಂದು ಸೆಕ್ಯೂರಿಟಿ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಅದು ಬೇಕು. ಅದಾದ ನಂತರ ಈ ರೀತಿಯಾದಂತಹ ಒಂದು ಅನಾಹುತಗಳನ್ನು ಕಾಣ್ತಾ ಇದ್ದೀವಿ, ಅನಾರೋಗ್ಯಗಳನ್ನು ಕಾಣ್ತಾ ಇದ್ದೀವಿ, ಸಾಕಷ್ಟು ಜನರು ಓಡಾಡೋದನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆದಾಯ ಬೇಕು, ಅದಕ್ಕೆ ಒಳ್ಳೆಯ ಒಂದು ಆದಾಯದ ಮೂಲ ಬೇಕು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು. ಹಾಗಾಗಿ ಸೆಕ್ಯೂರಿಟಿ, ಫ್ಯಾಮಿಲಿ ಸೆಕ್ಯೂರಿಟಿ ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಿಸ್ನೆಸ್ ಯಾವ್ದಾದ್ರು ಆಯ್ಕೆ ಮಾಡ್ಕೋಬೇಕಂದ್ರೆ ವೆಲ್ ಸೆಕ್ಯೂರ್ಡ್ ಒಂದು ಬಿಸ್ನೆಸ್ ಆಯ್ಕೆ ಮಾಡ್ಕೋಬೇಕು. ಹಾಗಾದ್ರೆ ನಾಮಿನಿ ಫೆಸಿಲಿಟಿ ಆ ಒಂದು ಮುಖ್ಯಸ್ಥ ಇಲ್ಲದೆ ಇದ್ದಾಗ ನಾಮಿನೇಟ್ ಆಗಿರುವಂತಹ ವ್ಯಕ್ತಿಗೆ ಆ ಒಂದು ಆದಾಯ ಏನಾಗಬೇಕು, ಟ್ರಾನ್ಸ್ಫರ್ ಆಗ್ತಾ ಇರಬೇಕು. ಆ ರೀತಿಯಾದಂತಹ ಬಿಸ್ನೆಸ್ ಸೆಕ್ಯೂರ್ಡ್ ಬಿಸ್ನೆಸ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ನೋಡೋದಂತಂದ್ರೆ ಇಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಅಚೀವರ್ಸ್ ಕ್ಲಬ್ ಅಂತ ಇದೆ. ಅಂದ್ರೆ ಸಾಕಷ್ಟು ಜನ ಈ ಒಂದು ಬಿಸ್ನೆಸ್ ಮಾಡಿ ಪ್ರಾರಂಭದ ಹಂತದಲ್ಲಿ ತಮಗೆ ಬೇಕಾಗಿರುವಂತಹ ಮೊಬೈಲ್ ಲ್ಯಾಪ್ಟಾಪ್ಗಳಾಗಿರ್ಬಹುದು. ನೀವು ನೋಡ್ತಾ ಇದ್ರಿ, ನೀವು ಸಾಕಷ್ಟು ಜನ ಅಚೀವರ್ಸ್ ಅದಾರ, ಗೋಲ್ಡ್ ಅಚೀವರ್ಸ್ ಅದಾರ. ನಮ್ಮ ತಾಯಂದಿರಿಗೆ ಕೊಟ್ಟಿರುವಂತ ಎಲ್ಲ ಸಣ್ಣ ವಯಸ್ಸಿನ ಹುಡುಗರನ್ನ ಚಿತ್ರದಾಗ ಕಾಣತ್ತೀರಿ ನೀವು. ಆ ಸಾಕಷ್ಟು ಜನ ತಮ್ಮ ತಾಯಂದಿರಿಗೆ ಬಂಗಾರವನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಅದಾವ. ಅದಾದ ನಂತರ ನೋಡೋದಂತಂದ್ರೆ ಸಾಕಷ್ಟು ಜನ ಬೈಕ್ ಅಚೀವರ್ಸ್ ಕ್ಲಬ್ ಇದೆ ನಮ್ಮ ಹತ್ರ. ಸಾಕಷ್ಟು ಜನ ಟೂ ವೀಲರ್ ಗಳನ್ನ ಖರೀದಿ ಮಾಡಿದಂತ ಸರ್ವಿಸ್ ಸಾಲ ಇದೆ. ಇದು ಹಳೆಯ ಸ್ಲೈಡ್ ಇದೆ, ಇನ್ನೂ ಅಪ್ಕಮಿಂಗ್ ಬಹಳಷ್ಟು ಜನ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡ್ತಾ ಇದೀವಿ ಕಾರ್ ಅಚೀವರ್ಸ್ ಕ್ಲಬ್ ಇದೆ. ಮೊಟ್ಟ ಮೊದಲನೇ ಚಿತ್ರದಲ್ಲಿ ರಾಹುಲ್ ಮನ್ಕುಂದ್ರಿ ಸರ್ ಜರ್ನಿ ವೆಲ್ಪೇ ಜರ್ನಿ ಸ್ಟಾರ್ಟ್ ಮಾಡಿ ಕೇವಲ ಒಂದೇ ವರ್ಷದಲ್ಲಿ ಹೊಂಡಾ ಅಮೇಜ್ ಕಾರ್ ಪರ್ಚೇಸ್ ಫಾಸ್ಟೆಸ್ಟ್ ಕಾರ್ ಅಚೀವರ್ ಅಂತ ಹೊರಹೊಮ್ಮಿದ್ದಾರೆ. ಅವರ ಸಲುವಾಗಿ ಒಂದು ಜೋರಾದ ಚಪ್ಪಾಳೆ. ನೆಕ್ಸ್ಟ್ ನೋಡೋದಂದ್ರೆ ಎರಡನೇ ಚಿತ್ರದಲ್ಲಿ ವಿನೋದ್ ಮಾಕ್ತುಮ್ ಅಂತಂದ್ರೆ ನನ್ನದೇ ಆದಂತ ಒಂದು ಚಿತ್ರ ಇದೆ. ನಾನು ಸಹಿತ ಪಾರ್ಟ್ ಟೈಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಕೇವಲ ಒಂದೇ ವರ್ಷದೊಳಗ ನಾನು ಸಹಿತ ಮಾರುತಿ ಸೆಲೆರಿಯೋ ಕಾರ್ನ ಪರ್ಚೇಸ್ ಮಾಡಿದ್ದೆ. ವೆಲ್ಪೇ ಮೂಲಕನೇ ನಾನು ಸಹಿತ ಇಲ್ಲಿ ಒಂದು ಕಾರನ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಮೂರನೇ ಸ್ಲೈಡ್ ನೋಡ್ತಾ ಇದ್ದೀರಿ. ಮೂರನೇ ಸ್ಲೈಡ್ ಒಳಗ ಇಲ್ಲಿ ಶ್ರೀ ಮುಳೇಸರ್ ಅಂತ ನೋಡ್ತಾ ಇದ್ದೀರಿ. ಸುಮಾರು 22 ವಯಸ್ಸು, ಇವಾಗ ರನ್ನಿಂಗ್ 22 ವಯಸ್ಸು ಹುಡುಗನಿಗೆ. ಇವಾಗ 21 ಲಕ್ಷ ರೂಪಾಯಿಗಳ ಒಂದು ಗ್ರ್ಯಾಂಡ್ ವಿಟಾರ ಕಾರನ್ನ ಪರ್ಚೇಸ್ ಮಾಡಿದ್ದಾನೆ. ಪ್ರಾರಂಭದ ಹಂತದಲ್ಲಿ ಬೈಕ್ ಕ್ಲಬ್ ದೊಳಗೂ ಅವನಿದ್ದ. ಬೈಕ್ ಕ್ಲಬ್ ನಲ್ಲಿ ಕೇವಲ ಜರ್ನಿ ಸ್ಟಾರ್ಟ್ ಮಾಡಿ 3 ತಿಂಗಳಿನಲ್ಲಿ 2.5 ಲಕ್ಷ ರೂಪಾಯಿಗಳ ಜಾವಾ ಬೈಕ್ ಪರ್ಚೇಸ್ ಮಾಡಿದ್ದಾನೆ. ಎಲ್ಲಾ ನ್ಯಾಷನಲ್ ಫಾರಿನ್ ಟ್ರಿಪ್ಸ್ ಅಚೀವ್ ಮಾಡಿದ್ದಾನೆ. ಹಾಗಾಗಿ ಕೇವಲ ಒಂದು 22 ವಯಸ್ಸಿನ ಹುಡುಗ ಮಾಡ್ಬೋದು ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಅಪ್ಕಮಿಂಗ್ ಕಾರ್ ಅಚೀವರ್ಸ್ ಒಳಗೆ ನೋಡೋದಾದ್ರೆ ಬಿಟ್ಟು ಗಿರಿ ಸರ್ ಅಂತ ಇದಾರೆ. ಮಾರುತಿ ಸ್ವಿಫ್ಟ್ ಟಾಪ್ ಮಾಡೆಲ್ ಕಾರನ್ನ ಬುಕ್ ಮಾಡಿದ್ದಾರೆ. ಇನ್ನೇನು ಬರಲಿದೆ ಅದು. ಜೊತೆಗೆ ಇಲ್ಲಿ ಸುನಿಲ್ ಪಾಟೀಲ್ ಸರ್ ಅಂತ ಸಿಲ್ವರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ MD ಸರ್ ಜೊತೆ ಹೋಗಿ ಅವರು ಸಹಿತ ಒಂದು ಕಾರನ್ನು ಬುಕ್ ಮಾಡಿದ್ದಾರೆ, ಕಿಯಾ ಸೋನೆಟ್ ಅಂತ. ಜೊತೆಗೆ ಇದೆಲ್ಲಕ್ಕೂ ಪ್ರೇರಣೆ ಆಗಿರುವಂತಹ ನಮ್ಮ ಕಂಪನಿಯ MD ಅಂಡ್ CEO ಮಿಸ್ಟರ್ ವಿಕ್ರಾಂತ್ ಸನ್ಪಾಲ್ ಸರ್ ಅವರು ಸಹಿತ ಚಿತ್ರದಲ್ಲಿ BMW ಕಾರ್ ಜೊತೆಗೆ ಅವರು ಸಹಿತ
BMW ಆಗಿರ್ಬೋದು, ಅದಕ್ಕಿಂತ ಮುಂಚೆ ಖರೀದಿ ಮಾಡಿರುವಂತ ಕಾರುಗಳಾಗಿರ್ಬೋದು, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಿಂದಲೇ ಅವರು ಸಹಿತ ನಮ್ಮ ಅರ್ನಿಂಗ್ ಮೂಲಕನೇ ಅವರು ಅಚೀವ್ ಮಾಡಿರುವಂತದ್ದು. ಹಾಗಾಗಿ ಈ ರೀತಿಯಾದಂಥ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗಿದ್ದೆ ಆದರೆ 100% ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯದ. ಎಲ್ಲರೂ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಬಹುದು. ಫಾರಿನ್ ಟ್ರಿಪ್ಸ್ ಆಗಿರ್ಬೋದು, ಕಾರ್ ಪರ್ಚೇಸ್ ಮಾಡೋದಾಗಿರ್ಬೋದು, ಲ್ಯಾಪ್ಟಾಪ್, ಮೊಬೈಲ್, ಬೈಕ್ ಅಚೀವ್ ಮಾಡೋದಾಗಿರ್ಬೋದು, ಯಾವುದೇ ರೀತಿಯ ತಮ್ಮ ಕನಸುಗಳನ್ನು ನಾವು ಈಡೇರಿಸಿಕೊಳ್ಳಬಹುದಾದಂತಹ ಒಂದು ಸನ್ನಿವೇಶ ಈ ಒಂದು ವೆಲ್ಪೇಯಿಂದ ಸಾಧ್ಯದ ಅಂತ ಹೇಳ್ಬೋದು. ಜೊತೆಗೆ ಮುಂದುವರೆದು ನೋಡೋದಾದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫಾರಿನ್ ಟ್ರಿಪ್ಸ್ ಜೊತೆಗೆ ಇಲ್ಲಿ ನೋಡೋದಾದ್ರೆ ಡೊಮೆಸ್ಟಿಕ್ ಟ್ರಿಪ್ ಉದಾಹರಣೆಗೆ ಗೋವಾ ಟ್ರಿಪ್ ಆಗಿರ್ಬೋದು, ಕೇರಳ ಟ್ರಿಪ್ ಆಗಿರ್ಬೋದು, ವೈಷ್ಣೋದೇವಿ ಟ್ರಿಪ್ ಆಗಿರ್ಬೋದು, ಇವೆಲ್ಲವೂ ಡೊಮೆಸ್ಟಿಕ್ ಟ್ರಿಪ್ಗಳು ಸಹಿತ 8-10 ದಿನಗಳ ಒಂದು ಟ್ರಿಪ್ಗಳನ್ನು ಆಯೋಜಿಸ್ತದೆ ಕಂಪನಿ. ಆ ಎಲ್ಲವನ್ನು ಕಂಪನಿನೇ ಖರ್ಚು ಮಾಡ್ತದೆ. ಫ್ರೀ ಆಫ್ ಕಾಸ್ಟ್ನಾಗ ನಾವೆಲ್ಲನೂ ಸಾಕಷ್ಟು ಗೋವಾ ಟ್ರಿಪ್ ಆಗಿರ್ಬೋದು, ವೈಷ್ಣೋದೇವಿ ಆಗಿರ್ಬೋದು ನಾವು ಸಹಿತ ಹೋಗಿ ಬಂದಿದ್ದೀವಿ. ಜೊತೆಗೆ ಥೈಲ್ಯಾಂಡ್ ಟ್ರಿಪ್ಗೂ ಸಹಿತ ನಾನು ಒಂದು ವೇಳೆ ನಾನು ಜಾಬ್ ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಂತಂದ್ರೆ 100% ನಾವು ವಿದೇಶಿ ಪ್ರವಾಸ ಅಂತೂ ಲೋಕಲ್ ಅಂತೂ ಮಾಡ್ಬೋದು ಹೆಂಗೋ, ಬಟ್ ವಿದೇಶಿ ಪ್ರವಾಸ ಸಾಧ್ಯನೇ ಇರಲಿಲ್ಲ. ಆದರೆ ವಿತ್ ಕಪಲ್ ನಾವು ಸಹಿತ ಥೈಲ್ಯಾಂಡ್ಗೆ ಹೋಗಿ ಬಂದಿದ್ದೀವಿ. ಅದರ ಜೊತೆಗೆ ದುಬೈ ಟ್ರಿಪ್ಗೂ ಸಹಿತ ನಾವು ಈಗ ವಿತ್ ಕಪ್ಪಲೇ ಹೋಗ್ತಾ ಇದ್ದೀವಿ. ಅದು ಹೆಮ್ಮೆಯ ವಿಷಯ ಅಂತ ಅನ್ಬೋದು. ಯಾಕಂದ್ರೆ ಕಂಪನಿ ನಮ್ಮನ್ನ ಫ್ರೀ ಆಫ್ ಕಾಸ್ಟ್ನಾಗ ಒಂದು ವಿದೇಶ ಪ್ರವಾಸ 2ನೇ ಬಾರಿ ವಿದೇಶ ಪ್ರವಾಸ ಮಾಡ್ತಾ ಇದೀವಿ ಕಂಪನಿಯ ಕಡೆಯಿಂದ. ಅದು ನನ್ನ ಪಾಲಿಗೆ ಹೆಮ್ಮೆಯ ವಿಷಯ. ಓಕೆ, ಥ್ಯಾಂಕ್ ಯು ಸರ್. ಗ್ರ್ಯಾಂಡ್ ಅಚೀವರ್ಸ್ ಸೆಲೆಬ್ರೇಷನ್ ಅಂದ್ರೆ ಸಾಂಗ್ಲಿಯಲ್ಲಿ ಸಾಕಷ್ಟು ಒಂದು 2-3 ಸಾವಿರ ಜನರ ಒಂದು ಸಮಾವೇಶಗಳಾಗ್ತಾವ. ವರ್ಷಕ್ಕೊಂದು ನಮ್ಮ ಕಂಪನಿ MD ಅವರ ಒಂದು ಬರ್ಡೇ ನಿಮಿತ್ತವಾಗಿ ಅದೇ ದಿನದಂದು ನಾವು ಮಾರ್ಚ್ 4ರಂದು ಒಂದು ಸಾಂಗ್ಲಿ ಒಳಗ ಬೃಹತ್ ಸಮಾವೇಶವನ್ನು ಆಯೋಜಿಸ್ತೀವಿ. ಅಲ್ಲೆಲ್ಲ ಒಂದು ಸೆಲೆಬ್ರಿಟಿಗಳ ಯಾವ ರೀತಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸತ್ಕಾರ ಸಮಾರಂಭಗಳನ್ನ ವಿತ್ ಫ್ಯಾಮಿಲಿ ಅಲ್ಲಿ ಸತ್ಕಾರವನ್ನು ಮಾಡಲಾಗ್ತಾ ಇದೆ. ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ. ಕಾರ್ ಅಚೀವರ್ಸ್ ಆಗಿರ್ಬೋದು, ಬೈಕ್ ಅಚೀವರ್ಸ್ ಆಗಿರ್ಬೋದು, ಫಾರಿನ್ ಟ್ರಿಪ್ ಅಚೀವರ್ಸ್ ಆಗಿರ್ಬೋದು, ಅಲ್ಲಿ ಅವರಿಗೆ ವಿತ್ ಫ್ಯಾಮಿಲಿ ಆದರ ಸತ್ಕಾರವನ್ನು ಮಾಡಲಾಗ್ತಾ ಇದೆ. ವೆಲ್ ಎಜುಕೇಶನಲ್ ಫೌಂಡೇಶನ್ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಯಾವುದು ಮೊದಲ ಸ್ಲೈಡ್ನಾಗ ಟ್ರೆಡಿಷನಲ್ಗೂ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ಗೂ ವ್ಯತ್ಯಾಸವನ್ನು ಹೇಳ್ತಾ ನಾನು ಹೇಳಿದ್ದೆ. ಇಲ್ಲಿ ಯಾವುದೇ ಅನುಭವದ ಅಗತ್ಯತೆ ಇಲ್ಲ. ನಾವು ಜಾಯಿನ್ ಆದ್ರೆ ಸಾಕು, SSLC ಆಗೋ ಯಾರಾದರೂ ಇಲ್ಲಿ ಜಾಯಿನ್ ಮಾಡಬಹುದು. ಅವರಿಗೆ ನಾವು ತಿಳಿಯಪಡಿಸಲಿಕ್ಕೆ ಸುಮಾರು 3 ವರ್ಷಗಳ ಕಾಲಾವಧಿಯವರೆಗೆ ನಾವು ಎಜುಕೇಶನಲ್ ಫೌಂಡೇಶನ್ ತಮಗೆ ಗೈಡ್ ಮಾಡ್ತದ. ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ಜಾಯಿನ್ ಮಾಡಿದಂಥ ಲೀಡರ್ಸ್ ಆಗಿರ್ಬೋದು, ಟಾಪ್ ಲೀಡರ್ಸ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ನಮ್ಮೊಟ್ಟಿಗಿದ್ದು ನಮ್ಮನ್ನ ಒಳ್ಳೆ ರೀತಿಯಾಗಿ ಗೈಡ್ ಮಾಡಿ, ಟ್ರೈನ್ ಮಾಡಿ, ಮಾರ್ಕೆಟ್ಗೆ ನಮ್ಮನ್ನ ಈ ರೀತಿಯಾಗಿ ನಾವು ಸಹಿತ ಸ್ಟೇಜ್ ಮೇಲೆ ನಿಂತು ಮಾತಾಡತ್ತೀವಿ ಅಂತಂದ್ರೆ ಅದು ಎಜುಕೇಶನಲ್ ಫೌಂಡೇಶನ್ ಪ್ರಭಾವನೆ ಅನ್ಬೋದು. ಹಾಗಾಗಿ ಇಲ್ಲಿ ಎಜುಕೇಶನಲ್ ಫೌಂಡೇಶನ್ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಯಶಸ್ಸು ನಿಶ್ಚಿತ ಖಂಡಿತ ಅನ್ಬೋದು. ನೆಕ್ಸ್ಟ್ ನೋಡೋದಂತಂದ್ರೆ ಇಲ್ಲಿ ಅಡ್ವಾನ್ಸ್ ಟ್ರೈನಿಂಗ್ ಇದಾವೆ, RTP ಟ್ರೈನಿಂಗ್ ಇರ್ತಾವ, ರೆಸಿಡೆನ್ಸಿಯಲ್ 2 ದಿನ ರೆಸಿಡೆನ್ಸಿಯಲ್ ಟ್ರೈನಿಂಗ್ ಇರ್ತಾವ, ಆಮೇಲೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇರ್ತಾವ. ಹಾಗಾಗಿ ಸಾಕಷ್ಟು ಜನ ನಾವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಚ್ಗಳನ್ನ ಕರೆಸಿ ಒಂದು ದಿನದ ಅಲ್ಲ, ಕೇವಲ 1 ಗಂಟೆಗೆ 1 ಲಕ್ಷ ರೂಪಾಯಿಗಳನ್ನ ಫೀ ತೆಗೆದುಕೊಳ್ಳುವಂತಹ ನಾವು ಟಾಪ್ ಆಫ್ ದ ಟಾಪ್ ನಮ್ಮ ಕಂಪನಿ ಅಲ್ಲ, ಅವರು ಹಲವಾರು ಟಾಪ್ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಟ್ರೈನ್ ಮಾಡುವಂತಹ ಟ್ರೈನರ್ಗಳನ್ನ, ಕೋಚ್ಗಳನ್ನ, ಲೈಫ್ ಕೋಚ್ಗಳನ್ನ ಕರೆಸಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾಗಾಗಿ 100% ಇಲ್ಲಿ ನಾವು ಆದಾಯದ ಜೊತೆಗೆ ನಾಲೆಜ್ ಅನ್ನ ಗೇನ್ ಮಾಡಬಹುದು ಅಂತ ಹೇಳ್ತೀನಿ. ಜೊತೆಗೆ ಕೊನೆಯದಾಗಿ ನೋಡೋದಾದ್ರೆ 1 ಮಿನಿಟ್ में जिंदगी नहीं बदलती पर 1 मिनट सोचकर लिया हुआ फैसला क्या है, जिंदगी को बदल सकता है. पूरी जिंदगी हम बदल सकते हैं. ಕೊನೆಯ ಸ್ಲೈಡ್ನಾಗ ಏನದಪ್ಪ ಅಂತಂದ್ರೆ ನಾವು 1 ನಿಮಿಷದಲ್ಲಿ ಏನ್ ಮಾಡಬಹುದು, ವಿಚಾರ ಮಾಡುವಂತ ಒಂದು ವಿಚಾರ ಏನದ, ನಮ್ಮ ಆಲೋಚನಾ ಶಕ್ತಿಯಿಂದ ನಾವು ತೆಗೆದುಕೊಳ್ಳುವಂತ ನಿರ್ಧಾರ ಏನದ, ಆ ನಿರ್ಧಾರ ನಮ್ಮ ಬದುಕನ್ನು ಬದಲಿಸುವಂತ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿತಾ ಇದೆ. ಬಟ್ ಪ್ರೆಸೆಂಟೇಷನ್ ಕೊನೆಯ ಒಂದು ಕೊಟೇಶನ್ ಹೇಳ್ತಾ ಇದೆ, ನಾವು ನಿರ್ಧಾರಗಳನ್ನ ಸೆಲ್ಫ್ ಅಂಡ್ ಸ್ಟಡಿ ಅಂದ್ರೆ ಸ್ಟ್ರಾಂಗ್ ಆಗಿ ಸೆಲ್ಫ್ ಡಿಸಿಷನ್ ಇರಬೇಕು ನಮ್ಮ. ಯಾಕಂದ್ರೆ 1 ಗಂಟೆಗಿಂತ ಜಾಸ್ತಿ ಸೆಮಿನಾರ್ ನಮ್ಮ ಟ್ರೈನಿಂಗ್ ಇದು BOP ಆಯಿತು. ಅದರಲ್ಲೆಲ್ಲ ಎಲ್ಲ ಮಾಹಿತಿಯನ್ನು ನಾವು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀವಿ. ಎಲ್ಲಾನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಪ್ರಾಡಕ್ಟ್ ನಾಲೆಜ್ ಅನ್ನು ನೀವು ತೆಗೆದುಕೊಂಡಿದ್ದೀರಿ. ಹಾಗಾಗಿ ಡಿಸಿಷನ್ ಯಾರಾದ್ರೂ ತೆಗೆದುಕೊಳ್ತಾರ ಜಾಯ್ನ್ ಆಗಕ್ಕಂತಂದ್ರ ಡಿಸಿಷನ್ ನೀವೇ ತೆಗೆದುಕೊಳ್ಬೇಕು. ಸ್ಟ್ರಾಂಗ್ ಆಗಿ, ಸಡನ್ ಆಗಿ, ಸ್ಟಡಿಯಾಗಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನೀವು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಳ್ರಿ. ವೆಲ್ಫೇರ್ ಜೊತೆಗೆ ಕೈ ಜೋಡಿಸಿ ನೀವು ಜಾಯಿನ್ ಆಗಿ, ನಾವೆಲ್ಲ ಸೇರಿ ಅಂದ್ರೆ ಇಲ್ಲಿ ವೆಲ್ಫೇರ್ಲಿ ಕೇವಲ ಜಾಯಿನ್ ಆಗಿ ನೀವು ಬೇರೆ 2 ಜನ ಪ್ರಮೋಟ್ ಮಾಡೋದಲ್ಲ,
ಪ್ರತಿ ಹಂತದಲ್ಲೂ ನೀವು ಯಾರು ಇಲ್ಲಿ ಹಣ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ನಿಮಗೆ ಹಣ ಸಂಪಾದನೆ ಮಾಡಿಕೊಡ್ತದ, ಟ್ರೈನಿಂಗ್ ನಮ್ಮ ಟೀಮ್ ಕೊಡ್ತದ. ಹಾಗಾಗಿ ನಿಮ್ಮ ಜೊತೆಗೆ ನಮ್ಮ ಟೀಮ್ ಇರ್ತದ. ನಾವೆಲ್ಲರೂ ಸೇರಿ ದುಡಿಯುವಂತ ಕೆಲಸ ಅದ. ಯಾರು ಯಾವುದೇ ಒಂದು ವೃತ್ತಿಗೆ ಹೋದ್ರೆ ನಮ್ಮ ಕೆಲಸ ನಾವು ಮಾಡಬೇಕು. ಬಟ್ ಇಲ್ಲಿ ನಮ್ಮ ಇಡೀ ಹೋಲ್ ಟೀಮ್ ನಮ್ಮ ಜೊತೆಗಿದ್ದು ನಮಗೆ ಎಲ್ಲ ಸಪೋರ್ಟ್ ಮಾಡ್ತದೆ, ಏಳಿಗೆಗೆ ಸಪೋರ್ಟ್ ಆಗಿರ್ತದ. ಹಾಗಾಗಿ ಎಲ್ಲರಿಗೂ ಒಂದು ವೆಲ್ಫೇರ್ಗೆ ಜಾಯ್ನ್ ಆಗಲಿಕ್ಕೆ ವೆಲ್ ವಿಶ್ ಮಾಡ್ತಾ ನನ್ನ ಪ್ರೆಸೆಂಟೇಷನ್ಗೆ ವಿರಾಮ ಬಿಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ.